pH ಮೌಲ್ಯ ಇನ್ನೊಂದರ pH ಮೌಲ್ಯ ಎಷ್ಟಿದೆ? 6 ಇದೆ, ಸರಿನಾ? 6 ಇದೆ. ಹಾಗಾಗಿ ಇದೇನಾಗಿದೆ ಅಂತ ಆಯ್ತು, ಏದು pH ಮೌಲ್ಯ ಜಾಸ್ತಿ ಇದೆ ಅಂತ ಆಯ್ತಲ್ವಾ, ಕಡಿಮೆ ಇದೆ ಅಂತ ಆಯ್ತು. ಹಾಗಾಗಿ ಆಮ್ಲೀಯತೆ ಹೆಚ್ಚಿರುತ್ತೆ, ಸರಿನಾ? ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ತಟಸ್ಥೀಕರಣ ಎಂದ್ರೆ ಏನು, ಡಿಫೈನ್ ಮಾಡಿ ಅಂತ ಕೇಳಿದ್ದಾರೆ. ತಟಸ್ಥೀಕರಣ ಎಂದ್ರೆ ಏನು, ಬೇಸಿಕ್ ಕಾನ್ಸೆಪ್ಟ್ ಅನ್ನು ನೋಡೋಣ. ಆಮ್ಲ ಯಾವಾಗ ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸುತ್ತವೆ ಅಲ್ವಾ, ಅವಾಗ ನೀರು ಮತ್ತು ಲವಣಗಳನ್ನು ಉಂಟು ಮಾಡುತ್ತದೆ. ಈ ಕ್ರಿಯೆನೇ ನಾವೇನಂತ ಕರಿತೀವಿ? ತಟಸ್ಥೀಕರಣ ಅಂತ ಕರಿತೀವಿ. ನೋಡಿ, ಇಲ್ಲಿ ನನಗೊಂದು ಪ್ರಮಾಣದಲ್ಲಿ HCl ಇದೆ, ಸರಿನಾ? ಇಲ್ಲೊಂದು ಪ್ರಮಾಣದಲ್ಲಿ ಏನಿದೆ ಹೇಳಿ? NaOH ಇದೆ. ಇದು ಬೇಸ್ ನಂದು. ಇಲ್ಲೇನು? NaCl ಪ್ಲಸ್ H2O, ಸರಿನಾ? NaCl H2O ಇದೆ. HCl ಪ್ಲಸ್ NaOH gives NaCl ಪ್ಲಸ್ H2O ಅಲ್ವಾ? ಹೈಡ್ರೋಕ್ಲೋರಿಕ್ ಆಮ್ಲ ಯಾವಾಗ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ವರ್ತಿಸುತ್ತೋ ಅವಾಗ ಏನ್ ಸಿಗುತ್ತೆ ನಂಗೆ? NaCl ಸಿಗುತ್ತೆ ಅಲ್ವಾ? ಸೋಡಿಯಂ ಕ್ಲೋರೈಡ್ ಸಿಗುತ್ತೆ, ಅದೇನು? ಉಪ್ಪು. ಯಾವಾಗ ಒಂದು ಲವಣ ಸಿಗುತ್ತೆ ಅಲ್ವಾ, ಲವಣ ಮತ್ತೆ ನೀರು ಸಿಗುತ್ತೆ. ಈ ಕ್ರಿಯೆಯನ್ನ ಏನಂತ ಕರಿತೀವಿ? ತಟಸ್ಥೀಕರಣ ಅಂತ ಕರಿತೀವಿ. ತಟಸ್ಥೀಕರಣದಲ್ಲಿ ಇನ್ನೊಂದನ್ನ ಕನ್ಸಿಡರ್ ಮಾಡ್ಬೇಕು. ಇಲ್ಲಿ ನೋಡಿ, H+ Cl-, Na+ Cl-. ಈ ಎಲ್ಲಾ ಹೈಡ್ರೋಜನ್ ಅಯಾನು ಏನ್ ಮಾಡುತ್ತೆ? ಹೈಡ್ರಾಕ್ಸೈಡ್ ಅಯಾನ್ ಜೊತೆ, ಎಲ್ಲಾ ಹೈಡ್ರಾಕ್ಸೈಡ್ ಅಯಾನ್ ಜೊತೆ ವರ್ತಿಸಿ ನಮ್ಗೆ ನೀರನ್ನ ಕೊಡುತ್ತೆ, ಸಂಪೂರ್ಣವಾಗಿ ವರ್ತಿಸುತ್ತೆ. ಆಮೇಲೆ ಎಲ್ಲಾ ಕ್ಲೋರಿನು ಎಲ್ಲಾ ಸೋಡಿಯಂ ಜೊತೆ ವರ್ತಿಸಿ ಸೋಡಿಯಂ ಕ್ಲೋರೈಡ್ ಅನ್ನ ಕೊಡುತ್ತೆ. ಈ ಕ್ರಿಯೆಯನ್ನ ಏನಂತ ಕರಿತೀವಿ? ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ. ಬರೀ HCl ಮತ್ತೆ NaOH ಅಲ್ಲ, ನೀವು ಯಾವುದೇ ಒಂದು ಪ್ರಬಲ ಆಮ್ಲ ಪ್ರಬಲ ಪ್ರತ್ಯಾಮ್ಲದ ಜೊತೆಗೆ ವರ್ತಿಸುತ್ತಲ್ಲ, ಅವಾಗ ಏನಾಗುತ್ತೆ? ನಮ್ಗೆ ನೀರು ಮತ್ತು ಲವಣವನ್ನ ಉಂಟು ಮಾಡುತ್ತದೆ. ಈ ಕ್ರಿಯೆಯನ್ನೇ ನಾನೇನಂತ ಕರಿತೀನಿ? ತಟಸ್ಥೀಕರಣ ಕ್ರಿಯೆ ಎಂದು ಕರೆಯುತ್ತೀನಿ. ಇದಕ್ಕೊಂದು ಉದಾಹರಣೆ ಕೊಡಿ ಅಂದ್ರೆ ಯಾವ್ದನ್ನ ಕೊಡ್ಬೋದು ನಾನು? ಹೈಡ್ರೋಕ್ಲೋರಿಕ್ ಆಮ್ಲ ಯಾವತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ವರ್ತಿಸುತ್ತಲ್ಲ, ಅವಾಗ NaCl ಸೋಡಿಯಂ ಕ್ಲೋರೈಡ್ ಮತ್ತೆ ನೀರನ್ನ ಕೊಡುತ್ತದೆ, ಸರಿನಾ? ಮುಂದಿನ ಪ್ರಶ್ನೆ. ಈ ಕೆಳಗಿನ ಸಂಯುಕ್ತಗಳ ಅಣುಸೂತ್ರವನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ, ಹಾಗೂ ಪ್ರತಿಯೊಂದರ 2 ಉಪಯೋಗಗಳನ್ನ ತಿಳಿಸಿ ಅಂತ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಈ ಕೆಳಗಿನ ಸಂಯುಕ್ತಗಳ ಅಣುಸೂತ್ರವನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಯಾವುದು? ಬ್ಲೀಚಿಂಗ್ ಪೌಡರ್ ಒಂದನ್ನ ಕೊಟ್ಟಿದ್ದಾರೆ ಅಲ್ವಾ? ಅದರ ಅಣುಸೂತ್ರ ಯಾವುದು? CaOCl2. ಬ್ಲೀಚಿಂಗ್ ಪೌಡರ್ ನಾವ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಹತ್ತಿ ಮತ್ತೆ ಲೆನಿನ್ ಅನ್ನ ಬ್ಲೀಚ್ ಮಾಡಕ್ಕೆ, ಬ್ಲೀಚ್ ಮಾಡೋದು ಅಂದ್ರೆ ಹದ ಮಾಡ್ಲಿಕ್ಕೆ ನಾವು ಇದನ್ನ ಬಳಸ್ತೀವಿ, ಬ್ಲೀಚಿಂಗ್ ಪೌಡರ್ನ ಬಳಸ್ತೀವಿ. ಓಕೆ, ಸ್ವಚ್ಛಗೊಳಿಸಲು ಮತ್ತು ಸೋಂಕು ನಿವಾರಕವಾಗಿ ಬಳಸ್ತೀವಿ. ಈಗ ನೋಡಿ, ಯಾವ್ದಾದ್ರು ಒಂದು ವಾಟರ್ ಪಾರ್ಕ್ ಇದೆ ಅಂತ ಅನ್ಕೊಳ್ಳಿ. ಈಗ ಅಂತ ವಾಟರ್ ಪಾರ್ಕ್ಗಳಲ್ಲಿ ಸ್ವಚ್ಛಗೊಳಿಸಲು ಯಾವ್ದನ್ನ? ಸ್ವಿಮ್ಮಿಂಗ್ ಪೂಲ್ ಅನ್ನ ಸ್ವಚ್ಛಗೊಳಿಸಲು ಮತ್ತು ಸೋಂಕು ನಿವಾರಕವಾಗಿ ಬಳಸ್ತೀವಿ. ಅಂದ್ರೆ ಯಾವಾಗ ಅದು ಡಿಸ್ಇನ್ಫೆಕ್ಟೆಂಟ್ ಅಂತ, ಯಾವುದೇ ಒಂದು ಬ್ಯಾಕ್ಟೀರಿಯಾ ಇದ್ರೆ ಅವೆಲ್ಲ ಏನಾಗುತ್ತೆ? ಸಾಯುತ್ತೆ ಅಂತ. ಹಾಗಾಗಿ ಅದನ್ನ ಶುಚಿಗೊಳಿಸಲು ಬ್ಲೀಚಿಂಗ್ ಪೌಡರ್ ಅನ್ನ ಬಳಸ್ತೀವಿ. ಲಾಂಡ್ರಿಯಲ್ಲಿ ಕೊಳಕು ಬಟ್ಟೆಗಳನ್ನ ಬ್ಲೀಚ್ ಮಾಡಕ್ಕೆ ಬ್ಲೀಚಿಂಗ್ ಪೌಡರ್ನ ಬಳಸ್ತೀವಿ. ಕೆಲವೊಂದು ಸೌಂದರ್ಯ ವರ್ಧಕಗಳಲ್ಲಿ ಬ್ಲೀಚಿಂಗ್ ಪೌಡರ್ನ ಬಳಸ್ತಾ ಇರ್ತೀವಿ. ಹೀಗೆ ಹಲವಾರು ಉಪಯೋಗಗಳು ಬ್ಲೀಚಿಂಗ್ ಪೌಡರ್ ಇದೆ. ಅಂದ್ರೆ ನೋಡಿ, ಕೆಲವೊಂದು ಇದರಲ್ಲಿ ಸ್ವಚ್ಛಗೊಳಿಸಲು, ಫ್ಲೋರ್ ಕ್ಲೀನಿಂಗ್ ಅಲ್ಲಿ, ಬ್ಲೀಚ್ ಮಾಡಕ್ಕೆ ಎಲ್ಲ ಕಡೆ ನಾವೇನ್ ಮಾಡ್ತೀವಿ? ಬ್ಲೀಚಿಂಗ್ ಪೌಡರ್ನ ಬಳಸ್ತೀವಿ. ಆದ್ರೆ ಅದರ ಪ್ರಮಾಣ ಎಷ್ಟು ಅಂತ ನೋಡ್ಕೊಂಡು ಬಳಸ್ತೀವಿ. ಯಾಕೆಂದ್ರೆ ಅದರ ಪ್ರಮಾಣ ಜಾಸ್ತಿ ಆದಾಗ ಅಪಾಯಕಾರಿಯಾಗುತ್ತೆ ನಮ್ಮ ಸ್ಕಿನ್ಗೆಲ್ಲ. ಹಾಗಾಗಿ ಪ್ರಮಾಣ ಎಷ್ಟು ಅಂತ ನೋಡಿ ಬಳಸ್ತೀವಿ. ಯೂಶುವಲಿ ನಾವು ರಾಸಾಯನಿಕ ಯಾವ್ಯಾವುದು ಒಂದು ಇಂಡಸ್ಟ್ರಿ ಇರುತ್ತಲ್ಲ, ಅಲ್ಲಿಯೂ ಬ್ಲೀಚಿಂಗ್ ಪೌಡರ್ನ ಉಪಯೋಗ ತುಂಬಾ ಇದೆ. ಮತ್ತೆ ಯಾವ ಬಟ್ಟೆಗಳ ಕಾರ್ಖಾನೆಗಳಲ್ಲಿ ಬ್ಲೀಚಿಂಗ್ ಪೌಡರ್ದು ಮಹತ್ವದ ಉಪಯೋಗ ಇದೆ, ಸರಿನಾ? ಹತ್ತಿ ಮತ್ತೆ ಲೆನಿನ್ ಅನ್ನ ಬ್ಲೀಚ್ ಮಾಡಕ್ಕೆ ಬಳಸ್ತೀವಿ, ಲೆನಿನ್ ಬಟ್ಟೆ ಮತ್ತೆ ಹತ್ತಿ ಬಟ್ಟೆ. ಮತ್ತೆ ಸ್ವಚ್ಛಗೊಳಿಸಲು, ಸೋಂಕು ನಿವಾರಕ, ಲಾಂಡ್ರಿಯಲ್ಲಿ ಕೊಳಕು ಬಟ್ಟೆಗಳನ್ನ ಬ್ಲೀಚ್ ಮಾಡಕ್ಕೆ, ಇದೆಲ್ಲದಕ್ಕೆ ನಾವು
ಬ್ಲೀಚಿಂಗ್ ಪೌಡರ್ನ ಬಳಸ್ತಾ ಇರ್ತೀವಿ. ನೆಕ್ಸ್ಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಲ್ವಾ, ಗೊತ್ತಿರೋದಿದೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ. ಎಲ್ಲೆಲ್ಲಿ ಬಳಸ್ತೀವಿ? ಮುರಿದ ಮೂಳೆಗಳನ್ನ ಸರಿಯಾದ ಸ್ಥಳದಲ್ಲಿ ಆಧಾರವಾಗಿ ಲೇಪನ ಮಾಡಕ್ಕೆ ಬಳಸ್ತೀವಿ. ಆಯ್ತಾ? ಇನ್ನೊಂದು ಆಟಿಕೆ ತಯಾರಿಕೆಗೆ ಬಳಸ್ತೀವಿ. ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಸ್ಟ್ಯಾಚ್ಯೂಸ್ ಮಾಡಕ್ಕೆ ಬಳಸ್ತಾ ಇರ್ತೀವಿ. ಕಟ್ಟಡಗಳಲ್ಲಿ ನುಣುಪಾದ ಮೇಲ್ಮೈ ನಿರ್ಮಿಸಲು, ಮೇಲ್ಗಡೆ ನೋಡಿ ಕೆಲವು ಕಟ್ಟಡಗಳಲ್ಲಿ ಏನ್ ಮಾಡ್ತಾರೆ, ಡಿಸೈನ್ಸ್ ಅನ್ನ ಮಾಡಿರ್ತಾರೆ. ಯಾವ್ದ್ರಿಂದ ಮಾಡಿರ್ತಾರೆ ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂದ ಮಾಡಿರ್ತಾರೆ. ಇವೆಲ್ಲದ್ರಲ್ಲಿ ಏನ್ ಮಾಡ್ತೀವಿ ನಾವು? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಬಳಸ್ತೀವಿ. ಮುರಿದ ಮೂಳೆಗಳನ್ನ ಸರಿಯಾದ ಸ್ಥಳದಲ್ಲಿ ಆಧಾರವಾಗಿ ಲೇಪನ ಮಾಡಲು. ನೋಡಿದಿರಲ್ಲ, ಮೂಳೆ ಮುರಿದಿದ್ದಕ್ಕೆ ಏನ್ ಮಾಡ್ತಾರೆ ಹೇಳಿ, ಒಂದು ಪ್ಲಾಸ್ಟರ್ ನ ಹಾಕಿರ್ತಾರೆ ವೈಟ್ ಕಲರ್ದು. ಅದಕ್ಕೆ ಬಳಸುವಂತಹ ರಾಸಾಯನಿಕ ಯಾವುದು? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗುತ್ತೆ. ಕೆಲವೊಂದು ಆಟಿಕೆಗಳ ತಯಾರಿಕೆ, ಅಲಂಕಾರಿಕಗಳ ತಯಾರಿಕೆ, ಸ್ಟ್ಯಾಚ್ಯೂಸ್ ಮಾಡ್ತಾರಲ್ಲ, ಮೂರ್ತಿಗಳ ತಯಾರಿಕೆ, ಈ ಎಲ್ಲದರಲ್ಲಿ ಏನ್ ಮಾಡ್ತೀವಿ? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಬಳಸ್ತೀವಿ. ಸರಿನಾ? ಓಕೆ. ಏನಂತ ಕೇಳಿದ್ರು? ಈ ಕೆಳಗಿನ ವಸ್ತುಗಳನ್ನ, ರಾಸಾಯನಿಕಗಳನ್ನ, ಅದರ ಅಣುಸೂತ್ರವನ್ನ ಬರೆಯಿರಿ ಮತ್ತೆ ಏನ್ ಮಾಡಿ ಅಂತ ಹೇಳಿದ್ರು? ಎರಡೆರಡು ಉಪಯೋಗಗಳನ್ನ ತಿಳಿಸಿ ಅಂತ ಕೊಟ್ಟಿದ್ರು. ಒಂದು ಬ್ಲೀಚಿಂಗ್ ಪೌಡರ್, ಇನ್ನೊಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಎರಡರದ್ದು ಅಣುಸೂತ್ರನು ನೋಡಿದ್ವಿ, ಮತ್ತೇನು ಎರಡೆರಡು ಉಪಯೋಗನ ನೋಡಿದ್ವಿ ಅಲ್ವಾ? ಓಕೆ. ನೆಕ್ಸ್ಟ್, ಪ್ರಬಲ ಆಮ್ಲ ಎಂದರೇನು? ಹಲ್ಲಿನ ಸವೆತ ಹೇಗೆ ಉಂಟಾಗುತ್ತದೆ? ಇದನ್ನ ಹೇಗೆ ತಡೆಗಟ್ಟಬಹುದು ಅಂತ ಕೇಳಿದ್ದಾರೆ ಅಲ್ವಾ? ಪ್ರಬಲ ಆಮ್ಲ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ ಅಂತ ಇಲ್ಲಿ ನೋಡಿ, HCl, ಇನ್ನೊಂದು CH3COOH. ಇವೆರಡರಲ್ಲಿ ಪ್ರಬಲ ಆಮ್ಲ ಯಾವುದು ಅಂತ. ಈಗ ನನ್ನ ಹತ್ರ ಒಂದು 6 HCl ಇದೆ ಅಂತ ಅನ್ಕೊಳ್ಳಿ. ಏನಾಗಿ ಯಾವಾಗ ನಾನು ನೀರಲ್ಲಿ ಹಾಕ್ತೀನಲ್ಲ, ಅವಾಗ H+Cl- ಆಗಿ ಏನಾಗುತ್ತೆ? ವಿಯೋಜನೆಗೊಳ್ಳುತ್ತೆ, ಅಂದ್ರೆ ಡಿವೈಡ್ ಆಗುತ್ತೆ ಅಂತ. ಸರಿನಾ? H+Cl- ಆಗಿ ವಿಯೋಜನೆಗೊಳ್ಳುತ್ತದೆ. ಸರಿನಾ? ಈ H+Cl- ಆಗಿ ಎಷ್ಟು H+ ಆಗುತ್ತೆ? 6 H+, 6 Cl- ಆಗಿ ವಿಯೋಜನೆಗೊಳ್ಳುತ್ತದೆ. ಯಾವಾಗ ಪ್ರಬಲ ಆಮ್ಲವನ್ನ ನಾವು ನೀರಿನಲ್ಲಿ ಹಾಕ್ತಿವಲ್ಲ, ಸಂಪೂರ್ಣವಾಗಿ ವಿಯೋಜನೆಗೊಳ್ಳುತ್ತದೆ ಪ್ರಬಲ ಆಮ್ಲ. ಈಗ ನಾನು ಅಸಿಟಿಕ್ ಆಸಿಡ್ ಅನ್ನ ಕನ್ಸಿಡರ್ ಮಾಡಿದೆ ಅಂದ್ಕೊಳ್ಳಿ. ಇದು ಹೊಡೆದ್ರೆ ಏನಾಗುತ್ತೆ? CH3COO- H+. ಸರಿನಾ? CH3COO- ಇದು 6 ಇದೆ ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ? 4 CH3, 4 H+, ಏನಾಗುತ್ತೆ ಹೇಳಿ? ಇದೆರಡು ಈ ತರ ವಿಲೀನಗೊಳ್ಳುತ್ತೆ. ಉಳಿದಿದ್ದು 2 CH3COOH ಹಂಗೇ ಉಳ್ಕೊಳ್ಳುತ್ತೆ. ಅಂದ್ರೆ 2 ಅಸಿಟಿಕ್ ಆಸಿಡಿನ ಸಂಯುಕ್ತ ಹಂಗೆ ಉಳ್ಕೊಳ್ಳುತ್ತೆ. ಇದು 4 CH3COO- ಮತ್ತೆ H+, ಇದೆರಡು ಏನಾಗುತ್ತೆ ಹೇಳಿ? ವಿಲೀನಗೊಳ್ಳುತ್ತದೆ. ಸರಿನಾ? ನೀರಿನಲ್ಲಿ ಸಂಪೂರ್ಣವಾಗಿ ವಿಯೋಜನೆಗೊಳ್ಳುವ ಆಮ್ಲವನ್ನ ಪ್ರಬಲ ಆಮ್ಲ ಅಂತ ಕರಿತೀವಿ. ಹಾಗಾಗಿ ನಾವು HCl ಅನ್ನ ಏನಂತ ಕರಿತೀವಿ? ಪ್ರಬಲ ಆಮ್ಲ ಅಂತ ಕರಿತೀವಿ. ಇದು ದುರ್ಬಲ ಆಮ್ಲ. ಯಾಕೆ ದುರ್ಬಲ ಆಮ್ಲ? ಸಂಪೂರ್ಣವಾಗಿ ವಿಯೋಜನೆಗೊಳ್ಳುವುದಿಲ್ಲ ಅಂತದನ್ನ ಏನಂತ ಕರಿತೀವಿ? ದುರ್ಬಲ ಆಮ್ಲ ಅಂತ ಕರಿತೀವಿ. ಎರಡನೇ ಪ್ರಶ್ನೆಗೆ ಹೋಗೋಣ. ಓಕೆ. ಹಲ್ಲಿನ ಸವೆತ ಹೇಗೆ ಉಂಟಾಗುತ್ತದೆ? ಆಹಾರದ ಸೇವನೆ ಮಾಡ್ತೀವಲ್ಲ, ಅವಾಗ ಬಾಯಲ್ಲಿ ಉಳಿಯುವ ಸಕ್ಕರೆಯನ್ನ ವಿಘಟಿಸಿ ಬ್ಯಾಕ್ಟೀರಿಯಾ ಆಮ್ಲವನ್ನು ಉಂಟು ಮಾಡ್ತಾ ಇರುತ್ತೆ. ಇದರಿಂದಾಗಿ ಈ ಹಲ್ಲಿನಲ್ಲಿ ಬಾಹ್ಯ pH ಏನಿರುತ್ತಲ್ಲ, ನಾವು ನೋಡಿದ್ವಲ್ಲ ಹಿಂದಿನ ತರಗತಿಯಲ್ಲಿ MCQs ಅನ್ನ ಸ್ಟಡಿ ಮಾಡುವಾಗ ನೋಡಿದ್ವಿ. ಬಾಯಲ್ಲಿ pH ಮಟ್ಟ ಎಷ್ಟಿರುತ್ತೆ ಅಂತ? 5.5 ಇರುತ್ತೆ ಅಂತ ಬಾಯಲ್ಲಿ pH ಮಟ್ಟ. ಸರಿನಾ? ಈ pH ಮಟ್ಟ 5.5 ಇದ್ರೆ ಯಾವಾಗ ಸಕ್ಕರೆ ವಿಘಟಿಸಿ ಆಮ್ಲವನ್ನ ಉಂಟು ಮಾಡುತ್ತೆ, pH ಏನಾಯ್ತು ಹೇಳಿ? ಹೆಚ್ಚಾಯ್ತು ಅಂತ. pH ಮೌಲ್ಯ ಎಂತ ಆಯ್ತು ಹೇಳಿ? ಕಡಿಮೆ ಆಯ್ತು ಅಂತ. ಅರ್ಥ ಆಯ್ತಾ? ಅಂದ್ರೆ ಆಮ್ಲೀಯತೆ ಜಾಸ್ತಿ ಆಯ್ತು. ಈಗ ಈ pH 5.5 ಇದೆಯಲ್ಲ, ಇಷ್ಟೇನು ಮೇಂಟೈನ್ ಆಗ್ತಾ ಹೋಗ್ಬೇಕಿತ್ತು. ಇದಕ್ಕಿಂತ ಏನಾಯ್ತು ಹೇಳಿ? ಕಡಿಮೆ ಆಯ್ತು ಅಂತ. ಕಡಿಮೆ ಆಯ್ತು ಅಂದ್ರೆ ಈಗ 4ಕ್ಕೆ ಬರ್ಬೋದು, 3ಕ್ಕೆ ಬಂದಿರ್ಬೋದು. ಅಂದ್ರೆ pH ಏನಾಯ್ತು ಹೇಳಿ? ಕಡಿಮೆ ಆಯ್ತು. ಆಮ್ಲೀಯತೆ, ಬಾಯಿಯೊಳಗಿನ ಆಮ್ಲೀಯತೆ ಏನಾಯ್ತು? ಜಾಸ್ತಿ ಆಯ್ತು. ಇದು ಹಲ್ಲಿನ ಸವೆತಕ್ಕೆ ಕಾರಣ ಆಗಿರುತ್ತೆ. ಹಾಗಾಗಿ ನಾವು ಸೌಮ್ಯ ಸ್ವಭಾವದ ಪ್ರತ್ಯಾಮ್ಲೀಯ ಗುಣವನ್ನ ಬಳಸ್ತೀವಿ. ಸೌಮ್ಯ ಸ್ವಭಾವದ ಪ್ರತ್ಯಾಮ್ಲೀಯ ಗುಣ ಅಂದ್ರೆ ಯಾವುದು? ಟೂತ್ ಪೇಸ್ಟ್ ಅನ್ನ ಬಳಸ್ತೀವಿ. ಈ ಟೂತ್ ಪೇಸ್ಟ್ ಒಂದು ಮೈಲ್ಡ್
pH ಅನ್ನ ಹೊಂದಿರುತ್ತೆ, ಅದೇನು ಪ್ರತ್ಯಾಮ್ಲವನ್ನ ಹೊಂದಿರುತ್ತೆ. ಅದೇನ್ ಮಾಡುತ್ತೆ, ಈ pH ಏನು ಕಡಿಮೆ ಆಗಿರುತ್ತಲ್ಲ ಅದನ್ನ ಮತ್ತೆ 5.5ಕ್ಕೆ ಬರುವ ಹಾಗೆ ಮಾಡ್ಬೇಕು. ಅಂದ್ರೆ ಬಾಯಿಯ pH ಅನ್ನ ಬ್ಯಾಲೆನ್ಸ್ ಮಾಡುತ್ತೆ. ಯಾವುದು? ಪ್ರತ್ಯಾಮ್ಲ ಅಲ್ವಾ, ಟೂತ್ ಪೇಸ್ಟ್. ಹಾಗಾಗಿ ಟೂತ್ ಪೇಸ್ಟ್ ಅಲ್ಲಿ ನಾವೇನು ಹಲ್ಲು ಉಜ್ಜುತ್ತೀವಲ್ಲ, ಅದರಿಂದ ಏನು ಹಲ್ಲಿನ ಸವೆತನ ಕಡಿಮೆ ಮಾಡಬಹುದು. ಅರ್ಥ ಆಯ್ತಾ? ಆಹಾರ ಸೇವನೆ ನಂತರ ಏನು ಬಾಯಿಯನ್ನ ತೊಳಿಬೇಕು ಅನ್ನೋದು, ಅದಕ್ಕೆ ವಿಘಟಿಸಿ ಬ್ಯಾಕ್ಟೀರಿಯಾ ಆಮ್ಲವನ್ನ ಉಂಟು ಮಾಡಿರುತ್ತೆ. ಆ ಆಮ್ಲ ಬಾಯಿಯ ಒಳಗಿನ pH ಅನ್ನ ಕಡಿಮೆ ಮಾಡ್ಬಿಡುತ್ತೆ. ಅದಕ್ಕೆ ನಾವು ಟೂತ್ ಪೇಸ್ಟ್ ಅನ್ನ ಬಳಸಿರ್ತೀವಲ್ಲ, ಅದು ಹಲ್ಲಿನ ಸವೆತ, ಹಲ್ಲು ಹುಳುಕಾಗುವುದನ್ನ ತಪ್ಪಿಸುತ್ತೆ ಅಂತ. ಸರಿನಾ? ಒಂದು ಜಮೀನಿನ ಕೃಷಿ ತಜ್ಞರು ನಿರ್ದಿಷ್ಟ ಪ್ರಮಾಣದ ಸುಣ್ಣವನ್ನ ಸೇರಿಸಲು ಸಲಹೆ ನೀಡಿದ್ದಾರೆ. ಇದಕ್ಕೆ ಕಾರಣಗಳು ಏನಿರಬಹುದು ಅಂತ. ಯೂಶುವಲಿ ಮಣ್ಣು ಪರೀಕ್ಷೆ ಅಂತ ಮಾಡ್ತಾರೆ. ಸಸ್ಯಗಳು ಆರೋಗ್ಯಕರವಾಗಿ ಬೆಳೆಯಕ್ಕೆ ನಿರ್ದಿಷ್ಟ ವ್ಯಾಪ್ತಿಯ pH ನ ಅಗತ್ಯ ಇರುತ್ತೆ. ಯಾವಾಗ ಅದಕ್ಕಿಂತ ಮಣ್ಣಿಗೆ ಆಮ್ಲೀಯತೆ ಜಾಸ್ತಿ ಆಗುತ್ತೋ ಅವಾಗ ಸಸ್ಯಗಳ ಬೆಳವಣಿಗೆ ಕುಂಠಿತ ಆಗ್ತಾ ಹೋಗುತ್ತೆ. ಸಸ್ಯಗಳು ಆರೋಗ್ಯಕರವಾಗಿ ಬೆಳೆಯಕ್ಕೆ ನಮ್ಗೆ ಮಣ್ಣಿನ ಆಮ್ಲೀಯತೆ ಜಾಸ್ತಿ ಆದಾಗ ನಮ್ಗೆ ಗೊತ್ತಲ್ವಾ, ತಟಸ್ಥೀಕರಣ ಅಂತ ನೋಡಿದೀವಿ. ಆ ಆಮ್ಲೀಯತೆಯನ್ನ ನಾವು ಸರಿದೂಗ್ಸಕ್ಕೆ, ಬ್ಯಾಲೆನ್ಸ್ ಮಾಡಕ್ಕೆ, ಸಮ ಮಾಡಕ್ಕೆ ಏನ್ ಮಾಡ್ತೀವಿ ಹೇಳಿ, ಒಂದು ಪ್ರತ್ಯಾಮ್ಲವನ್ನ ಬಳಸ್ತೀವಿ. ಅವಾಗ ನಾವೇನ್ ಮಾಡ್ತೀವಿ, ಒಂದು ಸುಣ್ಣದ ಕಲ್ಲು, ಈ ತರ ಸುಣ್ಣವನ್ನ ಬಳಸಿ, ಇದೇನು ಪ್ರತ್ಯಾಮ್ಲ. ಈ ಪ್ರತ್ಯಾಮ್ಲವನ್ನ ಬಳಸಿ ಏನ್ ಮಾಡ್ತೀವಿ, ಆಮ್ಲೀಯತೆಯನ್ನ ಕಡಿಮೆ ಮಾಡ್ತೀವಿ. ಪ್ರತ್ಯಾಮ್ಲವನ್ನ ಬಳಸಿ ಆಮ್ಲೀಯತೆಯನ್ನ ಕಡಿಮೆ ಮಾಡ್ತೀವಿ. ಸರಿನಾ? ಓಕೆ. ಸಸ್ಯಗಳ ಆರೋಗ್ಯಕರ ಬೆಳವಣಿಗೆ pH ಇರೋದಕ್ಕೆ ಅವ್ರು ಏನ್ ಮಾಡ್ತಾರೆ, ಸುಣ್ಣವನ್ನ ಬಳಸಬಹುದು. ಸುಣ್ಣವನ್ನ ಬಳಸಿ ಆಮ್ಲವನ್ನ ಮತ್ತೆ ನೀರಿಗೆ ಸೇರಿಸ್ಬೇಕು. ಪ್ರತ್ಯಾಮ್ಲವನ್ನ ಸೇರಿಸಿ ಹಾಕೋದ್ರಿಂದ ಏನಾಗುತ್ತೆ, pH ಅಷ್ಟೇ ಇರುತ್ತೆ. ನನಗೆ pH ಬ್ಯಾಲೆನ್ಸ್ ಆಗುತ್ತೆ. ಅವಾಗ ಸಸ್ಯಗಳ ಬೆಳವಣಿಗೆ ಮತ್ತೆ ಮೊದಲಿನ ಸ್ಥಿತಿಗೆ ಬರುತ್ತೆ ಅಲ್ವಾ? ಹಾಗಾಗಿ ಮಣ್ಣು ಪರೀಕ್ಷೆಯ ಮಹತ್ವ ಇದೆ. ನಾವು ಒಂದು ವರ್ಷಕ್ಕೊಮ್ಮೆ ಮಣ್ಣನ್ನು ಪರೀಕ್ಷೆ ಮಾಡಿಸ್ತಾ ಇರ್ಬೇಕು. ಯಾವಾಗ ಕೃಷಿ ಭೂಮಿಯನ್ನ ಇಟ್ಕೊಂಡಿರ್ತೀವಲ್ಲ, ನಾವು ಕೃಷಿ ತಜ್ಞರ ಜೊತೆಗೆ ಮಣ್ಣು ಪರೀಕ್ಷೆಯನ್ನ ಪದೇ ಪದೇ ಮಾಡಿಸೋದು ಯಾಕೆಂದ್ರೆ ಅದರ ಆಮ್ಲೀಯತೆ ಜಾಸ್ತಿ ಆಗದೆ ಇರ್ಲಿ ಅಂತಾನೆ. ಓಕೆ, ನೆಕ್ಸ್ಟ್. ಆಮ್ಲವನ್ನ ನೀರಿನಲ್ಲಿ ವಿಲೀನಗೊಳಿಸುವ ಪ್ರಕ್ರಿಯೆ ಏನು, ಬಹಿರುಷ್ಣಕ ಆಗಿದೆ. ಆಮ್ಲವನ್ನ ನೀರಿಗೆ ಸೇರಿಸ್ಬೇಕು. ಯಾಕೆ ಅಂತ, ಇದು ಬಹಿರುಷ್ಣಕ ಕ್ರಿಯೆ. ಇಲ್ಲಿ ಒಂದು ಬೀಕರ್ ಇದೆ ಅಂತ ಅನ್ಕೊಳ್ಳಿ, ಇಲ್ಲೇನು ನೀರಿದೆ ಇದ್ರೊಳಗಡೆ. ಈ ನೀರಿಗೆ ಆಮ್ಲವನ್ನ ಸೇರಿಸ್ಬೇಕಲ್ಲ, ಈ ಆಮ್ಲನ ಹೆಂಗ್ ಸೇರಿಸ್ಬೇಕು ಹೇಳಿ, ಡ್ರಾಪ್ ಬೈ ಡ್ರಾಪ್ ಸೇರಿಸ್ತಾ ಹೋಗ್ಬೇಕು. ಯಾವಾಗ ಸೇರಿಸ್ಬೇಕು ಮತ್ತೆ ಕಲಕ್ತಾ ಇರ್ಬೇಕು. ಯಾವಾಗ ನಾನು ಒಂದೇ ಸಲ ಹಾಕ್ಬಿಡ್ತೀನಲ್ಲ ಅವಾಗ ಹೀಟು ಪ್ರೊಡ್ಯೂಸ್ ಆಗುತ್ತೆ. ಸರಿನಾ? ಹೀಟು ಪ್ರೊಡ್ಯೂಸ್ ಆಗುತ್ತೆ. ಈ ಹೀಟ್ ಏನು ಉಷ್ಣತೆ ಪ್ರೊಡ್ಯೂಸ್ ಆಗುತ್ತಲ್ಲ, ಇದು ಅತಿ ಬಹಿರುಷ್ಣಕ ಕ್ರಿಯೆ ಆಗಿರುತ್ತೆ. ಅತಿ ಬಹಿರುಷ್ಣಕ ಅಂದ್ರೆ ಏನು, ಹೆಚ್ಚು ಉಷ್ಣವನ್ನ ಕೊಡುತ್ತೆ ಅಂತ. ಯಾವಾಗ ಒಂದೇ ಸಲ ಆಮ್ಲಕ್ಕೆ ನಾವು ನೀರನ್ನ ಸೇರಿಸ್ತೀವಲ್ಲ, ಉತ್ಪತ್ತಿ ಆಗುವ ಮಿಶ್ರಣ ಏನು ಹೊರಗೆ ಸಿಡಿದು ಬಿಡುತ್ತೆ. ಯಾವಾಗ ಹೀಟ್ ಜಾಸ್ತಿ ಆಯ್ತೋ ಹೊರಗೆ ಸಿಡಿಯುತ್ತೆ, ಮತ್ತೆ ನಮಗೆ ಗಾಯಗಳು ಉಂಟಾಗ್ಬೋದು ಅದು ತಾಗಿದ್ರೆ, ಅಷ್ಟು ಬಿಸಿ ಆಗುತ್ತೆ. ಮತ್ತೆ ನಾವೇನು ಟೆಸ್ಟ್ ಟ್ಯೂಬ್ ಅನ್ನ ಬಳಸಿರ್ತೀವಲ್ಲ, ಆ ಟೆಸ್ಟ್ ಟ್ಯೂಬ್ ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಾಹಕ ಏನು ಒಡಿಬಹುದು. ಹಾಗಾಗಿ ನಾವ್ ಯಾವತ್ತು ಪ್ರಯೋಗಶಾಲೆಯಲ್ಲಿ ಆಮ್ಲವನ್ನ ದುರ್ಬಲ ಮಾಡ್ಬೇಕಿದ್ರೆ, ಡೈಲ್ಯೂಟ್ ಮಾಡ್ಬೇಕಿದ್ರೆ ನಾವ್ ಏನ್ ಮಾಡ್ತೀವಿ, ನೀರಿಗೆ ಸ್ವಲ್ಪ ಆಮ್ಲವನ್ನ ಸೇರಿಸೋದು, ತಿರುಗಿಸ್ಬೇಕು, ಕಲಗಿಸಿ ಏನ್ ಮಾಡ್ತೀವಿ, ಅದನ್ನ ದುರ್ಬಲ ಮಾಡ್ತಾ ಬರ್ತೀವಿ. ಒಂದೇ ಸಲ ನಾವೇನ್ ಮಾಡಲ್ಲ ಹೇಳಿ, ಅಷ್ಟು ಆಮ್ಲವನ್ನ ನೀರಿಗೆ ಹಾಕಲ್ಲ, ಅಥವಾ ಆಮ್ಲನ ಇಟ್ಕೊಂಡು ಅದಕ್ಕೂ ನೀರ್ ಹಾಕಲ್ಲ. ಯಾಕೆ ಹಾಕಲ್ಲ ಅಂದ್ರೆ ಕಾರಣ ಇದೆ. ಗೊತ್ತಾಗ್ತಿದ್ಯಾ? ಯಾವಾಗ ಹೆಚ್ಚಾಗುತ್ತಲ್ಲ ಆ ಟೆಸ್ಟ್ ಟ್ಯೂಬ್, ಗಾಜಿನ ಸಂಗ್ರಾಹಕದ ಬಿಸಿ, ಅದೇನಾಗುತ್ತೆ, ತಡ್ಕೊಳ್ಳೋದಿಲ್ಲ, ಅದು ಹಿಗ್ಗುತ್ತೆ ಗಾಜು. ಅವಾಗ ಏನಾಗುತ್ತೆ, ಒಡೆದೋಗುತ್ತೆ ಅಂತ. ಮುಂದಿನ ಪ್ರಶ್ನೆ, ವೈಜ್ಞಾನಿಕ ಕಾರಣ ಕೊಡಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿ ಇಡಬೇಕು. ಅಂದ್ರೆ ಮಾಯಿಶ್ಚರ್ ಎಲ್ಲಿ ಇರುತ್ತಲ್ಲ, ತೇವಾಂಶ ಇರುತ್ತಲ್ಲ, ಆ ಜಾಗದಲ್ಲಿ ಇಡಬಾರ್ದು ಅಂತ ಹೇಳಿದ್ದಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಲ್ವಾ, ನೋಡಿ ಇಲ್ಲಿ CaSO4 H2O, ಕ್ಯಾಲ್ಸಿಯಂ ಸಲ್ಫೇಟ್, ಹೆಮಿಹೈಡ್ರೈಡ್ ಅಂತ ಕರಿತೀವಿ ಅಲ್ವಾ. ಈ ಹೆಮಿಹೈಡ್ರೈಡ್ಗೆ ಯಾವಾಗ ತೇವಾಂಶ ಸಿಗುತ್ತೋ, ವಾಟರ್ ಸಿಗುತ್ತೋ,
ಅಲ್ವಾ? ವಾಟರ್ ಸಿಕ್ಕಿದ್ರೆ ಏನ್ ಸಿಗುತ್ತೆ? CaSO4 2H2O ಜಿಪ್ಸಮ್ ಸಿಗಬಹುದು ನನಗೆ. ಅರ್ಥ ಆಯ್ತಾ? ಯಾವಾಗ ಅದು ಜಿಪ್ಸಮ್ ಸಿಗುತ್ತೋ ಗಟ್ಟಿ ಆಗತ್ತೆ, ಅದನ್ನ ಬಗ್ಸೋಕ್ಕಾಗಲ್ಲ. ಹಾಗಾಗಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ನಾವು ತೇವಾಂಶದಲ್ಲಿ ಇಡಬಾರ್ದು. ಅರ್ಥ ಆಗ್ತಿದ್ಯಾ? ಯಾವಾಗ ವಾತಾವರಣದಲ್ಲಿರುವಂತಹ ನೀರು ಮತ್ತೆ ಆಕ್ಸಿಜನ್ ನೊಂದಿಗೆ ವರ್ತಿಸುತ್ತಲ್ಲ, ಅದು ಗಟ್ಟಿ ಆಗ್ಬಿಡುತ್ತೆ. ನಮ್ಗೆ ಯಾವ ರೂಪಕ್ಕೆ ಬೇಕೋ ಆ ರೂಪಕ್ಕೆ ತರೋದು ಕಷ್ಟ ಆಗುತ್ತೆ. ಹಾಗಾಗಿ ತೇವಾಂಶ ನಿರೋಧಕದಲ್ಲಿ ಸಂಗ್ರಹಿಸಿಡಬೇಕು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ. ಓಕೆ. ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯ ಉತ್ಪನ್ನಗಳನ್ನ ಹೆಸರಿಸಿ ಹಾಗೂ ಪ್ರತಿಯೊಂದಕ್ಕೂ ಒಂದೊಂದು ಉಪಯೋಗಗಳನ್ನ ಬರೆಯಿರಿ ಅಂತ ಕೇಳಿದ್ದಾರೆ. ಕ್ಲೋರ್ ಅಲ್ಕಲಿ ಪ್ರಾಸೆಸ್ ಅಲ್ಲಿ ಸಿಗುವಂತಹ ಉಪ ಉತ್ಪನ್ನಗಳು ಯಾವ್ಯಾವುದು ಅಂತ. ಒಂದು ಕ್ಲೋರಿನ್ ಅನಿಲ, ಇನ್ನೊಂದು ಹೈಡ್ರೋಜನ್ ಅನಿಲ, ಇನ್ನೊಂದು ಸೋಡಿಯಂ ಹೈಡ್ರಾಕ್ಸೈಡ್. ಇದು ಮೂರೇನು ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯಲ್ಲಿ ಸಿಗುವಂತಹ ಉಪ ಉತ್ಪನ್ನಗಳು. ಹೈಡ್ರೋಜನ್ ಅನಿಲ, ಇಂಧನಗಳ ಬಳಕೆ. ಹೈಡ್ರೋಜನ್ ಅನ್ನ ಏನ್ ಮಾಡ್ತೀವಿ ಹೇಳಿ? ಇಂಧನಗಳ ರಾಸಾಯನಿಕ ಗೊಬ್ಬರಗಳಲ್ಲಿ ಇಂಧನವಾಗಿ ಹೈಡ್ರೋಜನ್ ಗ್ಯಾಸ್ ಅನ್ನ ಯೂಸ್ ಮಾಡ್ತೀವಿ. ಇದು ಹೈಲಿ ಫ್ಲೇಮೇಬಲ್ ಇನ್ ನೇಚರ್ ಅಲ್ವಾ? ಜಾಸ್ತಿ ಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ ಹೈಡ್ರೋಜನ್ ಅನಿಲ. ಹಾಗಾಗಿ ಅದನ್ನ ಇಂಧನ ರೂಪದಲ್ಲಿ ಬಳಸ್ತೀವಿ ನಾವು ಹೈಡ್ರೋಜನ್ ಗ್ಯಾಸ್ ಅನ್ನ. ಇನ್ನೊಂದು ಸೋಡಿಯಂ ಹೈಡ್ರಾಕ್ಸೈಡ್, ಸಾಬೂನು ಮತ್ತು ಮಾರ್ಜಕಗಳ ತಯಾರಿಕೆಯಲ್ಲಿ, ಸಾಬೂನು ಮತ್ತು ಮಾರ್ಜಕಗಳ ತಯಾರಿಕೆಯಲ್ಲಿ, ಕೃತಕ ನೂಲಿನ ತಯಾರಿಕೆಯಲ್ಲಿ, ಕಾಗದದ ತಯಾರಿಕೆಯಲ್ಲಿ, ಇದೆಲ್ಲದರಲ್ಲಿ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಬಳಸ್ತೀವಿ. ನಾವು ಬಳಸುವ ಸೋಪ್ ಏನು ಹೇಳಿ? ಸೋಡಿಯಂ ಆರ್ ಪೊಟ್ಯಾಷಿಯಂ ಸಾಲ್ಟ್ ಆಫ್ ಫ್ಯಾಟಿ ಆಸಿಡ್ ಅಲ್ವಾ? ಹಾಗಾಗಿ ಅದರ ತಯಾರಿಕೆಯಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ನ ಉಪಯೋಗ ಹೇರಳವಾಗಿದೆ. ಕೃತಕ ನೂಲುಗಳ ತಯಾರಿಕೆಯಲ್ಲಿ ಬಳಸ್ತೀವಿ, ಕಾಗದಗಳ ತಯಾರಿಕೆಯಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಬಳಸ್ತಾ ಇರ್ತೀವಿ. ಹೀಗೆ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಈ ಬಂದಿರುವ ಉಪ ಉತ್ಪನ್ನವನ್ನ ಹೀಗೆ ಬಳಕೆ ಮಾಡ್ತೀವಿ. ಇನ್ನೊಂದು ಕ್ಲೋರಿನ್ ಅನಿಲ, ಸೋಂಕು ನಾಶಕವಾಗಿ ಬಳಸ್ತೀವಿ. ಇನ್ನೊಂದು ಕೀಟನಾಶಕಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಇನ್ನೊಂದು PVC ಅಂದ್ರೆ ಏನು? ಪಾಲಿವಿನೈಲ್ ಕ್ಲೋರೈಡ್. ಇನ್ನೊಂದು CFC, ಕ್ಲೋರೋಫ್ಲೋರೋ ಕಾರ್ಬನ್ಗಳ ತಯಾರಿಕೆಯಲ್ಲಿ ಸಹ ನಾವು ಕ್ಲೋರಿನ್ ಗ್ಯಾಸ್ ಅನ್ನ ಬಳಸ್ತೀವಿ ಅಂತ. ಸೋಂಕು ನಾಶಕ ಅಂದ್ರೆ ಏನ್ ಹೇಳಿ? ಸೋಂಕು ನಾಶಕ ಅಂದ್ರೆ ಡಿಸ್ಇನ್ಫೆಕ್ಟೆಂಟ್ ಅಂತ ಅರ್ಥ. ಎಲ್ಲಿ ಈಗ ಕ್ರಿಮಿಗಳು ಜಾಸ್ತಿ ಇರುತ್ತೋ, ಕೀಟಗಳು ಜಾಸ್ತಿ ಇರುತ್ತೋ, ಅವುಗಳನ್ನ ನಿವಾರಣೆ ಮಾಡ್ಲಿಕ್ಕೆ ಕೀಟನಾಶಕಗಳ ತಯಾರಿಕೆಯಲ್ಲಿ ಕ್ಲೋರಿನ್ ಬಳಕೆ ಆಗುತ್ತೆ. ಬ್ಲೀಚಿಂಗ್ ಪೌಡರ್ ಅನ್ನು ನೋಡಿ, ಅಲ್ಲೂ ಸಹ ಏನಾಗುತ್ತೆ? ಅದು ಡಿಸ್ಇನ್ಫೆಕ್ಟೆಂಟ್ ಆಗಿ ವರ್ತಿಸುತ್ತೆ. ಕ್ಲೋರಿನ್ ಗ್ಯಾಸ್ ಏನಾಗುತ್ತೆ? ಡಿಸ್ಇನ್ಫೆಕ್ಟೆಂಟ್ ಆಗಿ ವರ್ಕ್ ಆಗುತ್ತೆ. ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯಲ್ಲಿ ಸಿಗುವಂತಹ ಉಪ ಉತ್ಪನ್ನಗಳು ಯಾವ್ಯಾವುದು? ಕ್ಲೋರಿನ್ ಗ್ಯಾಸು, ಹೈಡ್ರೋಜನ್ ಗ್ಯಾಸು ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್. ಇವುಗಳ ಉಪಯೋಗಗಳು ಹೆಂಗಿರುತ್ತೆ ಅಂದ್ರೆ, ಇಂಧನಗಳ ಬಳಕೆ, ರಸಗೊಬ್ಬರಗಳ ತಯಾರಿಕೆಯಲ್ಲಿ ಇಂಧನಗಳ ಬಳಕೆಯಲ್ಲಿ ಬಳಸ್ತೀವಿ. ಇನ್ನೊಂದು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಸಾಬೂನು ಮತ್ತು ಮಾರ್ಜಕಗಳ ತಯಾರಿಕೆ, ಕೃತಕ ನೂಲುಗಳ ತಯಾರಿಕೆ, ಕಾಗದದ ತಯಾರಿಕೆಯಲ್ಲಿ ಬಳಸ್ತೀವಿ. ಸೋಂಕು ನಾಶಕ ಹಾಗೂ ಕೀಟನಾಶಕಗಳ ತಯಾರಿಕೆಯಲ್ಲಿ PVC ಹಾಗೂ CFC ಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಸರಿನಾ? ನಿಮಗೆ 3 ಪ್ರಣಾಳಗಳನ್ನ ನೀಡಲಾಗಿದೆ. ಸರಿನಾ? ನನಗೆ 3 ಪ್ರಣಾಳಗಳನ್ನ ನೀಡಿದ್ದಾರೆ. ಆಮ್ಲೀಯ ಪ್ರತ್ಯಾಮ್ಲೀಯ ದ್ರಾವಣವಿದೆ. ಆಯ್ತಾ? ಒಂದರಲ್ಲಿ ನೀರು, ಇನ್ನೊಂದರಲ್ಲಿ ಆಮ್ಲ ಮತ್ತೆ ಪ್ರತ್ಯಾಮ್ಲವನ್ನ. ನಿಮಗೆ ಕೇವಲ ಕೆಂಪು ಲಿಟ್ಮಸ್ ಕಾಗದವನ್ನ ನೀಡಿದ್ರೆ ನೀವು ಪ್ರತಿಯೊಂದು ಮಾದರಿಯನ್ನು ಹೇಗೆ ಗುರುತಿಸ್ತೀರಿ ಅಂತ. ಒಂದ್ರಲ್ಲಿ ನೀರಿದೆ, ಇನ್ನೊಂದ್ರಲ್ಲಿ ಏನಿದೆ ಹೇಳಿ? ಆಮ್ಲ ಇದೆ, ಇನ್ನೊಂದ್ರಲ್ಲಿ ಪ್ರತ್ಯಾಮ್ಲ ಇದೆ. ನನಗೇನ್ ಕೊಟ್ಟಿದ್ದಾರೆ ಹೇಳಿ? ಕೆಂಪು ಲಿಟ್ಮಸ್ ಅನ್ನ ಕೊಟ್ಟಿದ್ದಾರೆ. ಕೆಂಪು ಲಿಟ್ಮಸ್ ಕಾಗದವನ್ನ ಪ್ರತಿ ಪ್ರಣಾಳದಲ್ಲಿ ಅದ್ದಿದಾಗ ಯಾವ ಪ್ರಣಾಳದಲ್ಲಿರುವ ದ್ರಾವಣ ಇರುತ್ತಲ್ಲ, ಆ ದ್ರಾವಣ ನೀಲಿ ಬಣ್ಣಕ್ಕೆ ತಿರುಗುತ್ತೋ, ಇಲ್ಲಿ ನೋಡಿ ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ತಿರುಗಿಸ್ತು, ಅದೇನಾಗಿರುತ್ತೆ? ಪ್ರತ್ಯಾಮ್ಲ ಆಗಿರುತ್ತೆ. ಈ ಪ್ರತ್ಯಾಮ್ಲ ಆಗಿರುತ್ತಲ್ಲ ಕೆಂಪು ಲಿಟ್ಮಸ್, ಇದು ನೀಲಿ ಬಣ್ಣಕ್ಕೆ ತಿರುಗಿರುತ್ತಲ್ಲ, ಆ ನೀಲಿ ಬಣ್ಣಕ್ಕೆ ತಿರುಗಿರೋದನ್ನ ಇನ್ನೊಂದು ಆಮ್ಲದಲ್ಲಿ ಅದ್ದಿದೆ ಅಂತ ಅನ್ಕೊಳ್ಳಿ, ಮತ್ತೆ ಏನಾಗುತ್ತೆ ಹೇಳು? ಮತ್ತೆ ಕೆಂಪಾಗುತ್ತೆ. ನೀರಲ್ಲಿ ಅದ್ದಿದಾಗ ಇದರಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಅವಾಗೇನು? ಇದು ಪ್ರತ್ಯಾಮ್ಲ. ನೀರಿನಲ್ಲಿ ಅದ್ದಿದಾಗ ಯಾವುದೇ ಬದಲಾವಣೆ ಇಲ್ಲ, ಉಳಿದಿದ್ದೇನಾಗಿರುತ್ತೆ? ಆಮ್ಲ ಆಗಿರುತ್ತದೆ. ಸರಿನಾ?
ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸುವ ಉಸಿರುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯಲ್ಲಿ ಉಪಯೋಗಿಸುವ ಉಪಕರಣದ ಜೋಡಣೆಯ ಚಿತ್ರವನ್ನ ಬರೆದು ಭಾಗಗಳನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸರಿನಾ? ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಅಲ್ವಾ, ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತು ವರ್ತಿಸುತ್ತೆ ಅಂದ್ರೆ ಏನು? H2SO4 plus Zn gives ZnSO4 plus H2. ಸರಿನಾ? ಈಗ ಸಲ್ಫ್ಯೂರಿಕ್ ಆಮ್ಲ ಜಿಂಕ್ ನೊಂದಿಗೆ ವರ್ತಿಸುತ್ತೆ ಅಂತಾಯ್ತು. ಸಲ್ಫ್ಯೂರಿಕ್ ಆಮ್ಲ ಜಿಂಕ್ ನೊಂದಿಗೆ ವರ್ತಿಸುವ ಈ ಪ್ರಕ್ರಿಯೆಯನ್ನು ಏನಂತ ಕರಿತೀವಿ ನಾವು? ಸ್ಥಾನಪಲ್ಲಟ ಪ್ರಕ್ರಿಯೆ. ಹೈಡ್ರೋಜನ್ ಕಡಿಮೆ ಕ್ರಿಯಾಪಟುತ್ವ ಹೊಂದಿರುವಂತಹ ಹೈಡ್ರೋಜನ್ ಅನ್ನ ಯಾರು ಸ್ಥಾನಪಲ್ಲಟಗೊಳಿಸ್ತಿದ್ದಾರೆ ಹೇಳಿ? ಸತು ಸ್ಥಾನಪಲ್ಲಟಗೊಳಿಸ್ತಿದೆ ಅಂತ ಅರ್ಥ. ಈಗ ನಾನು ಒಂದು ಈ ಟೆಸ್ಟ್ ಟ್ಯೂಬ್ ಅನ್ನ ತಗೊಂಡು ಇಲ್ಲೇನು ಸಲ್ಫ್ಯೂರಿಕ್ ಜಿಂಕ್ ಫ್ಲೇಕ್ಸ್ ಅನ್ನ ಹಾಕಿದೀನಿ ಅಂತ ಅನ್ಕೊಳ್ಳಿ. ಸತುವಿನ ಚೂರನ್ನ ಹಾಕಿ ಅದಕ್ಕೆ ಸಲ್ಫ್ಯೂರಿಕ್ ಆಸಿಡ್ ಹಾಕಿದೀನಿ. ಅರ್ಥ ಆಯ್ತಾ? ಅವಾಗೇನು ಹೈಡ್ರೋಜನ್ ಗ್ಯಾಸ್ ಏನು ಬರುತ್ತೆ. ಆ ಗ್ಯಾಸು ಏನು, ಈ ಗ್ಯಾಸಿಗೆ ನಾನು ಫ್ಲೇಮ್ ಅನ್ನ ಹಿಡಿದಾಗ ಅಲ್ವಾ, ಯಾವಾಗ ಫ್ಲೇಮ್ ಅನ್ನ ಹಿಡಿತೀನಲ್ಲ, ಫ್ಲೇಮ್ ಅನ್ನ ಹಿಡಿದಾಗ ಏನಾಗುತ್ತೆ? ಬೆಂಕಿ ಬರುತ್ತೆ. ಹೈಡ್ರೋಜನ್ ಗ್ಯಾಸ್ ಏನು, ಇದು ಫ್ಲೇಮೇಬಲ್ ಆಗಿರುತ್ತೆ, ಬೆಂಕಿಯನ್ನ ಹೊರಸೂಸುತ್ತೆ, ಸೌಂಡ್ ಆಗುತ್ತೆ ಅಂತ. ಅರ್ಥ ಆಯ್ತಾ? ಉಸಿರುವಿಕೆ ಒಂದು ಸೌಂಡ್ ಬರುತ್ತೆ ಅಂತ, ಶಬ್ದವನ್ನು ಉಂಟು ಮಾಡುತ್ತೆ. ಬರ್ನ್ ಆಗಿ ಹೈಡ್ರೋಜನ್ ಒಂದು ಶಬ್ದವನ್ನು ಉಂಟು ಮಾಡುತ್ತೆ. ಅರ್ಥ ಆಗ್ತಿದ್ಯಾ? ಈ ಉಪಕರಣಗಳಲ್ಲಿ ಏನೇನಿದೆ? ಸತುವಿನ ಚೂರಿದೆ, ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಇದೆ ಅಲ್ವಾ, ಇನ್ನೊಂದು ಹೈಡ್ರೋಜನ್ ಗ್ಯಾಸ್ ಬಬಲ್ ಅನ್ನ ಏನು ಬಂದಿದೆಯಲ್ಲ ಅದು, ಇನ್ನೊಂದು ಕಾರ್ಕ್ ಇದೆ ಒಂದು, ಇದನ್ನ ಹಿಡಿದಿಟ್ಕೊಳ್ಳಕ್ಕೆ. ಇಲ್ಲಿ ಸೋಪಿನ ದ್ರಾವಣ ಇದೆ, ಇಲ್ಲಿ ಸೋಪಿನ ಬಬಲ್, ಅದೇನು ಹೈಡ್ರೋಜನ್ ಗ್ಯಾಸ್ ಇದೆ ಅದರಲ್ಲೂ ಸಹ. ಯಾವಾಗ ಹೈಡ್ರೋಜನ್ ಗ್ಯಾಸ್ ತಗೊಂಡೆ ಅಲ್ಲ ನಾನು ಟ್ಯೂಬ್ ಅಲ್ಲಿ, ಆ ಟ್ಯೂಬ್ ಅಲ್ಲಿ ಬಂದಿರುವ ಹೈಡ್ರೋಜನ್ ಗ್ಯಾಸ್ ಏನಿದೆ ಅದನ್ನ ನಾನು ಬೆಂಕಿಗೆ ಹಿಡಿದಾಗ ಅದು ಸೌಂಡ್ ಆಗಿ ಒಡೆದು ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಈ ರಿಯಾಕ್ಷನ್ ಅನ್ನ ಏನಂತ ಕರಿತೀವಿ? ಈ ಕ್ರಿಯೆಯನ್ನ ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಸ್ಥಾನಪಲ್ಲಟ ಯಾವ್ದಾಗ್ತಿದೆ? ಸತು ಅದರ ಬದಲಿಗೆ ಯಾವ್ದು ಸ್ಥಾನಪಲ್ಲಟ ಆಗಿ ಬರ್ತಿದೆ ಹೇಳಿ? ನನಗೆ ಹೈಡ್ರೋಜನ್ ಸ್ಥಾನಪಲ್ಲಟ ಆಗಿ ಬರ್ತಿದೆ. ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನ ಪ್ರವೇಶಿಸುತ್ತದೆ ಎಂಬುದನ್ನ ತೋರಿಸುವ ಉಪಕರಣದ ಚಿತ್ರವನ್ನ ಬರೆದು ಭಾಗಗಳನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸಿಂಪಲ್. ನಾನೇನ್ ಮಾಡ್ತೀನಿ, ಒಂದು ಬೀಕರ್ ಅನ್ನ ಬಿಡಿಸ್ಕೊಳ್ಳೋದು, ಅಲ್ಲೇನೋ ಒಂದು ರಬ್ಬರ್ ಕಾರ್ಕ್ಗೆ ಇದು ಆನೋಡ್ ಮತ್ತೆ ಕ್ಯಾಥೋಡ್ ಅನ್ನ ಬಿಡಿಸ್ತೀನಿ. ಇಲ್ಲಿ ನೋಡಿ ಕನೆಕ್ಟ್ ಮಾಡ್ಕೊಳ್ಳೋದು ನಾನು ಅದನ್ನ ಅಲ್ವಾ, ಈ ತರ ಕನೆಕ್ಟ್ ಮಾಡೋದು. ಸರಿನಾ? ಇಲ್ಲೊಂದು ಬಲ್ಬ್ ಅನ್ನ ಹಾಕ್ತೀನಿ ನಾನು, ಬಲ್ಬ್ ಹಾಕಿ ಇಲ್ಲೊಂದು ಸ್ವಿಚ್ ಹಾಕಿ ಇವು ಎರಡನ್ನ ಕನೆಕ್ಟ್ ಮಾಡ್ತೀನಿ. ಯಾವಾಗ ಇಲ್ಲಿ ನೀರು ಮತ್ತೆ HCl ದ್ರಾವಣ ಇದೆಯಲ್ಲ, ಈ HCl ಏನಾಗುತ್ತೆ ಹೇಳಿ? H+Cl- ಆಗಿ ವಿಯೋಜನೆಗೊಳ್ಳುತ್ತದೆ ಅಲ್ವಾ, ವಿಯೋಜನೆಗೊಳ್ಳುತ್ತದೆ. ಈ ಹೈಡ್ರೋಜನ್ ಮತ್ತೆ ಕ್ಲೋರಿನ್ ಏನು ಅಯಾನುಗಳೇನಾಗುತ್ತೆ ಇಲ್ಲಿ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಯಾವಾಗ ಇದು ಮೂವ್ ಆಗುತ್ತಲ್ಲ, ಅದು ಮೂವ್ ಆದಾಗ ಏನಾಗುತ್ತೆ? ಸ್ಥಾನಪಲ್ಲಟ ಆಗುತ್ತೆ ಅಂತ ಅರ್ಥ. ಅರ್ಥ ಆಯ್ತಾ? ಸ್ಥಾನಪಲ್ಲಟ ಆಗುತ್ತದೆ. ಸರಿನಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಈರುಳ್ಳಿ, ವೆನಿಲಾ ಹಾಗೂ ಲವಂಗದ ಎಣ್ಣೆಗಳನ್ನು ಗ್ರಾಣ ಸೂಚಕಗಳೆನ್ನುತ್ತಾರೆ ಏಕೆ? ಇವುಗಳನ್ನು ಬಳಸಿ ಕೊಟ್ಟಿರುವ ದ್ರಾವಣವು ಆಮ್ಲ ಪ್ರತ್ಯಾಮ್ಲ ಎಂದು ಹೇಗೆ ಗುರುತಿಸಲಾಗುತ್ತದೆ?
ಈ ಪದಾರ್ಥಗಳು ಈ ಪದಾರ್ಥಗಳು ಆಮ್ಲ, ಪ್ರತ್ಯಾಮ್ಲ ಹಾಗೂ ಆಮ್ಲ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ತಮ್ಮ ವಾಸನೆಯನ್ನ ಉಳಿಸಿಕೊಳ್ಳುತ್ತವೆ ಅಥವಾ ಕಳೆದುಕೊಳ್ಳುತ್ತವೆ. ಹಾಗಾಗಿ ಇವನ್ನ ಗ್ರಾಣ ಸೂಚಕ ಅಂತ ಕರಿತೀವಿ. ಗ್ರಾಣ ಸೂಚಕಗಳು ಎಂದು ಕರಿತೀವಿ. ಈ ಪದಾರ್ಥಗಳನ್ನು ಆಮ್ಲದೊಂದಿಗೆ ವರ್ತಿಸಿದಾಗ ತಮ್ಮ ವಾಸನೆಯನ್ನ ಹಾಗೆ ಉಳಿಸಿಕೊಳ್ಳುತ್ತದೆ. ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ಏನ್ ಮಾಡುತ್ತೆ, ಅವುಗಳ ವಾಸನೆಯನ್ನ ಕಳೆದುಕೊಳ್ಳುತ್ತದೆ. ಸರಿನಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಪ್ರಬಲ ಹಾಗೂ ಅಸಿಟಿಕ್ ಆಮ್ಲವನ್ನು ದುರ್ಬಲ ಆಮ್ಲವೆಂದು ಕರೆಯಲು ಕಾರಣವೇನು ಅಂತ ಕೇಳಿದ್ದಾರೆ. ಉತ್ತರ ಏನು? ಹೈಡ್ರೋಕ್ಲೋರಿಕ್ ಆಮ್ಲವು ನೀರಿನಲ್ಲಿ ಸಂಪೂರ್ಣವಾಗಿ ವಿಯೋಜನೆಗೊಳ್ಳುತ್ತದೆ. ಈ ಆಮ್ಲವನ್ನ ಪ್ರಬಲ ಆಮ್ಲವೆಂದು, ಅಸಿಟಿಕ್ ಆಮ್ಲವು ನೀರಿನಲ್ಲಿ ಅಪೂರ್ಣವಾಗಿ ವಿಯೋಜನೆಗೊಳ್ಳುವುದರಿಂದ ಈ ಆಮ್ಲವನ್ನ ದುರ್ಬಲ ಆಮ್ಲ ಅಂತ ಕರೀತಾರೆ. ಈಗ ನನ್ನ ಹತ್ರ HCl ಇದೆ ಅಂತ ಕನ್ಸಿಡರ್ ಮಾಡಿ. ಹೈಡ್ರೋಕ್ಲೋರಿಕ್ ಆಮ್ಲ H+Cl-. ನನ್ನ ಹತ್ರ ಈಗ ಒಂದು 5 HCl ಇದೆ ಅಂದ್ರೆ 5H+, 5Cl-. ಯಾವಾಗ ನಾನು ನೀರಿನಲ್ಲಿ ವಿಲೀನ ಮಾಡ್ತೀನಲ್ಲ HCl ಅನ್ನ ಹಾಕ್ತೀನಿ, HCl 5HCl ಅನ್ನ ಹಾಕಿದ್ರೆ 5H+, 5Cl- ನಂಗೆ ಸಿಕ್ಬಿಡುತ್ತೆ ಇದ್ರಲ್ಲಿ. ಹಾಗಾಗಿ ಈ HCl ಏನಿದೆಯಲ್ಲ ಇದು 5H+, 5Cl- ಆಗಿ ಕನ್ವರ್ಟ್ ಆಗುತ್ತೆ. ಅರ್ಥ ಆಯ್ತಾ? 5Cl- ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸಂಪೂರ್ಣವಾಗಿ ವಿಯೋಜನೆಗೊಂಡ್ಬಿಡುತ್ತೆ, ಡಿವೈಡ್ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಅಯಾನುಗಳನ್ನ ಕೊಡುತ್ತೆ. ಆ ಅಯಾನುಗಳನ್ನ ಕೊಡುವುದರಿಂದ ಇವನ್ನ ಪ್ರಬಲ ಆಮ್ಲ ಅಂತ ಕರಿತೀವಿ. ಈಗ ಇನ್ನೊಂದನ್ನ ಕನ್ಸಿಡರ್ ಮಾಡೋಣ. ಅಸಿಟಿಕ್ ಆಮ್ಲವನ್ನ ಕನ್ಸಿಡರ್ ಮಾಡ್ತೀನಿ ನಾನು, ಸರಿನಾ? ಅಲ್ಲಿ ಏನಾಗುತ್ತೆ, CH3COO- H+ ಆಗಿ ಇರುತ್ತೆ ಅಲ್ವಾ. ಇಲ್ಲೇನು, ಇಲ್ಲೊಂದು 5 ಇದೆ ಅಂದ್ಕೊಳ್ಳಿ, 4 CH3CO-, 4 H+, ಒಂದು CH3COOH ಇದೆಯಲ್ಲ, ಒಂದು ಅಸಿಟಿಕ್ ಆಮ್ಲ ಆಗೋದಿಲ್ಲ ಹೇಳಿ, ವಿಯೋಜನೆಗೊಳ್ಳೋದಿಲ್ಲ, ಅಂದ್ರೆ ಡಿವೈಡ್ ಆಗದೇ ಇಲ್ಲ. ಹಾಗೆ ಆಗದೇ ಇರೋದ್ರಿಂದ ಇದನ್ನ ದುರ್ಬಲ ಆಮ್ಲ ಅಂತ ಕರಿತೀವಿ. ನೀರಿನಲ್ಲಿ ಯಾವಾಗ ವಿಲೀನ ಮಾಡ್ತೀವೋ ಕಂಪ್ಲೀಟ್ ಆಗಿ ವಿಯೋಜನೆಗೊಳ್ಬೇಕು. ಹಾಗೆ ವಿಯೋಜನೆಗೊಂಡಾಗ ಏನ್ ಮಾಡುತ್ತೆ, ಹೈಡ್ರೋಜನ್ ಅಯಾನ್ ಅನ್ನ ಕೊಡ್ತಾ ಇರುತ್ತೆ. ಹಾಗಾಗಿ ಇದನ್ನ ಯಾವಾಗ ಹೈಡ್ರೋಜನ್ ಕಂಪ್ಲೀಟ್ ಆಗಿ ವಿಯೋಜನೆಗೊಳ್ಳುವ ಯಾವುದೇ ಆಮ್ಲ ಇರ್ಲಿ, ಈಗ ನಾವು ಹೈಡ್ರೋಕ್ಲೋರಿಕ್ ಆಮ್ಲ ಒಂದೇ ಕನ್ಸಿಡರ್ ಮಾಡೋದಲ್ಲ, ನಾವೀಗ ಸಲ್ಫ್ಯೂರಿಕ್ ಆಸಿಡ್ ಅನ್ನ ಕನ್ಸಿಡರ್ ಮಾಡೋಣ, ನೈಟ್ರಿಕ್ ಆಸಿಡ್ ಆಮ್ಲವನ್ನ ಕನ್ಸಿಡರ್ ಮಾಡೋಣ. ಯಾವುದೇ ಆದ್ರೂ ನೀರಿನಲ್ಲಿ ಸಂಪೂರ್ಣವಾಗಿ ವಿಯೋಜನೆಗೊಂಡ್ರೆ ಅಂತಹ ಆಮ್ಲಗಳನ್ನ ನಾವು ಪ್ರಬಲ ಆಮ್ಲ ಅಂತ ಕರಿತೀವಿ. ಯಾವಾಗ ಆಸಿಡ್ ಇದೆಯಲ್ಲ, ಇದು ನೀರಿನಲ್ಲಿ ಅಪೂರ್ಣವಾಗಿ ಪೂರ್ತಿಯಾಗಿ ವಿಯೋಜನೆಗೊಳ್ಳುವುದಿಲ್ಲ, ಅಂತಹ ಆಮ್ಲವನ್ನ ದುರ್ಬಲ ಆಮ್ಲ ಅಂತ ಕರಿತೀವಿ. ಸರಿನಾ? ಒಂದು ಪ್ರಮಾಣದಲ್ಲಿ ಸುಮಾರು ಒಂದು 2 ml ಅಷ್ಟು ದ್ರಾವಣವನ್ನ ತೆಗೆದುಕೊಂಡು ಅದಕ್ಕೆ 2 ಹನಿ ಫಿನಾಪ್ತಲೀನ್ ದ್ರಾವಣವನ್ನ ಸೇರಿಸಿದಾಗ ದ್ರಾವಣದ ಬಣ್ಣ ಯಾವುದು? ದ್ರಾವಣಕ್ಕೆ ಸಾರಯುಕ್ತತೆಯನ್ನು ಹೆಚ್ಚಿಸಲು ಸೇರಿಸಿದಾಗ ವರ್ಣರಹಿತವಾಗುತ್ತದೆ, ಕಾರಣ ಏನು ಅಂತ. ದ್ರಾವಣದ ಬಣ್ಣ ಗುಲಾಬಿ ಬಣ್ಣಕ್ಕೆ ತಿರುಗೋದೇಕೆಂದ್ರೆ ಫಿನಾಪ್ತಲೀನ್ ಏನು ಇಂಡಿಕೇಟರ್ ಆಗಿರುತ್ತೆ ಅಲ್ವಾ. ಯಾವಾಗ ನಾವು ಆಸಿಡ್ ಇರುವಂತಹ ದ್ರಾವಣಕ್ಕೆ ಫಿನಾಪ್ತಲೀನ್ ಇಂಡಿಕೇಟರ್ ನ ಹಾಕ್ತೀವೋ ಅದು ಯಾವ ಕಲರಿಗೆ ಬರುತ್ತೆ? ಗುಲಾಬಿ ಬಣ್ಣಕ್ಕೆ ಬರುತ್ತೆ. ಸಾರರಿಕ್ತ ದ್ರಾವಣವು
H+ ನೊಂದಿಗೆ ವರ್ತಿಸಿದಾಗ H+ ನೊಂದಿಗೆ ವರ್ತಿಸುತ್ತಲ್ಲ, ಅವಾಗ ತಟಸ್ಥೀಕರಣಗೊಳ್ಳುತ್ತೆ. ಯಾವಾಗ ಈ ತಟಸ್ಥೀಕರಣಗೊಳ್ಳುತ್ತೆ, ಬೇಸನ್ನ ಹಾಕಿದಾಗ, ಪ್ರತ್ಯಾಮ್ಲವನ್ನ ಹಾಕಿದಾಗ ತಟಸ್ಥೀಕರಣಗೊಳ್ಳುತ್ತಲ್ಲ, ಅವಾಗ ಮತ್ತೆ ಏನಾಗುತ್ತೆ ಹೇಳಿ, ಅದರ ಬಣ್ಣ ಬದಲಾಗುತ್ತೆ. ಬಣ್ಣ ಏನಾಗುತ್ತೆ, ಬಣ್ಣ ಬದಲಾಗುತ್ತೆ. ಅಂದ್ರೆ ಗುಲಾಬಿ ಇರೋದು ಕಲರ್ಲೆಸ್ ಆಗುತ್ತೆ, ಮತ್ತೆ ನೀರಿನ ಬಣ್ಣಕ್ಕೆ ಬರುತ್ತೆ. ಅರ್ಥ ಆಯ್ತಾ? ಪ್ರಶ್ನೆ. ಸೋಡಿಯಂ ಕಾರ್ಬೋನೇಟ್ ಅನ್ನು ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಬಿಳಿಯ ಪ್ರಕ್ಷೇಪ ಉಂಟಾಗುತ್ತದೆ. ಅದರಲ್ಲಿ ಅದೇ ಅನಿಲವನ್ನ ಸುಣ್ಣದ ತಿಳಿ ನೀರಿನ ಮೂಲಕ ಅಧಿಕ ಪ್ರಮಾಣದಲ್ಲಿ ಹಾಯಿಸಿದಾಗ ನಮಗೆ ಅದೇ ಪ್ರಕ್ಷೇಪ ಕಾಣಿಸುವುದಿಲ್ಲ. ಯಾಕೆ ಅಂತ ಕೇಳಿದ್ದಾರೆ. ಸೋಡಿಯಂ ಕಾರ್ಬೋನೇಟ್ Na2CO3 ಸರಿನಾ? ಸೋಡಿಯಂ ಕಾರ್ಬೋನೇಟ್ ಯಾವಾಗ HCl ಜೊತೆ ರಿಯಾಕ್ಟ್ ಆಗುತ್ತಲ್ಲ, ಅವಾಗ ನಂಗೆ ಏನ್ ಸಿಗ್ಬೇಕು ಹೇಳಿ, NaCl ಅಲ್ವಾ, ಮತ್ತೆ CO2 H2O ಸರಿನಾ? ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು, CO2 ಸಿಗುತ್ತೆ. ಇದನ್ನ ನಾನು ಸುಣ್ಣದ ತಿಳಿ ನೀರಿನ ಮೂಲಕ ಹಾಯಿಸ್ತೀನಿ. ಸುಣ್ಣದ ತಿಳಿ ನೀರಿನ ಮೂಲಕ ಹಾಯಿಸಿದಾಗ ಏನ್ ಸಿಗುತ್ತೆ ನನಗೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿರುತ್ತೆ ಬರೋದು. ಯಾವಾಗ ನಾವು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಬಂದಿರುತ್ತಲ್ಲ, ಅಧಿಕ ಪ್ರಮಾಣದಲ್ಲಿ ಬಂದಿರುವ ಕ್ಯಾಲ್ಸಿಯಂ ಕಾರ್ಬೋನೇಟ್ ಏನಾಗುತ್ತೆ, ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಆಗಿ ಪರಿವರ್ತನೆಗೊಳ್ಳುತ್ತೆ. ಈ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಏನಿದೆಯಲ್ಲ, ಇದು ನೀರಿನಲ್ಲಿ ವಿಲೀನ ಆಗ್ಬಿಡುತ್ತೆ. ಈ ಏನು ಬಿಳಿಯ ಪ್ರಕ್ಷೇಪ ಬಂದಿರುತ್ತಲ್ಲ, ಆ ಬಿಳಿಯ ಪ್ರಕ್ಷೇಪ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿರುತ್ತೆ. ಆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇನ್ನೂ ಜಾಸ್ತಿ ನಾನು ಸುಣ್ಣದ ತಿಳಿ ನೀರಿನ ಮೂಲಕ CO2 ಹಾಯಿಸ್ತೀನಲ್ಲ, ಅವಾಗ ಬೈಕಾರ್ಬೋನೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಬೈಕಾರ್ಬೋನೇಟ್ ಆಗಿ ಪರಿವರ್ತನೆ ಆಗಿರುತ್ತಲ್ವಾ, ಆ ಬೈಕಾರ್ಬೋನೇಟ್ ಆಗಿ ಪರಿವರ್ತನೆಗೊಳ್ಳುವಾಗ ಏನಾಗುತ್ತದೆ, ಅದು ನೀರಿನಲ್ಲಿ ವಿಲೀನ ಆಗುತ್ತೆ. ಮತ್ತೆ ಅದೇನಾಗುತ್ತೆ, ಕಲರ್ಲೆಸ್ ಆಗ್ಬಿಡುತ್ತೆ ಅಂತ, ಕಾಣಿಸುವುದಿಲ್ಲ, ಪ್ರಕ್ಷೇಪ ಕಾಣಿಸುವುದಿಲ್ಲ. ಅಂದ್ರೆ ಅದು ನೀರಿನಲ್ಲಿ ವಿಲೀನ ಆಗ್ಬಿಡುತ್ತೆ. ಅರ್ಥ ಆಗ್ತಿದ್ಯಾ? ಜಿಪ್ಸಮ್ ಮತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ರಾಸಾಯನಿಕವಾಗಿ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದ್ದಾರೆ. ಇವುಗಳನ್ನ ಪರಸ್ಪರ ಹೇಗೆ ಪರಿವರ್ತಿಸಲಾಗುತ್ತದೆ? ಜಿಪ್ಸಮ್ಮಿನ ಅಣುಸೂತ್ರ ಏನು ನೋಡ್ಬಿಟ್ರೆ ನಮ್ಗೆ ಗೊತ್ತಾಗುತ್ತೆ. CaSO4 2H2O. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದು ಅಣುಸೂತ್ರ ಏನ್ ಹೇಳಿ, CaSO4 12H2O. ಅಂದ್ರೆ CaSO4 2H2O ಕ್ಯಾಲ್ಸಿಯಂ ಸಲ್ಫೇಟ್ ಮತ್ತೆ ನೀರಿನ ಅಂಶ ಇದ್ರೆ ಅದು ಜಿಪ್ಸಮ್ ಆಗಿರುತ್ತೆ. ಯಾವಾಗ ಅದನ್ನ ಉಷ್ಣತೆಯನ್ನ ಕೊಡ್ತೀವೋ, ಹೀಟ್ ಮಾಡ್ತೀವೋ, ಅವಾಗ ನಮ್ಗೆ ಹೆಮಿಹೈಡ್ರೈಡ್ ಅರ್ಧ ನೀರಿನ ಅಣು ಸಿಗುತ್ತೆ. 2 ಕ್ಯಾಲ್ಸಿಯಂ ಸಲ್ಫೇಟ್ ಅಣುಗಳನ್ನು ಕೂಡಿ ಒಂದು ನೀರಿನ ಅಣು ಆಗುತ್ತೆ. ಈಗ ಒಂದು ನೀರಿನ ಅಣು ಮಾಡ್ಬೇಕಂತ ಬ್ಯಾಲೆನ್ಸ್ ಮಾಡ್ಬೇಕಲ್ಲ, CaSO4 2CaSO4 H2O ಆಗುತ್ತೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಯಾಕೆಂದ್ರೆ ನಾವು ಇದಕ್ಕೆ into 2 ಮಾಡ್ಕೊಳ್ತೀವಿ, ಗುಣಿಸ್ತೀವಿ. ಗುಣಿಸಿದಾಗ ಏನಾಯ್ತಳಿ, ಇದು ಹೋಯ್ತಾ. ಸೊ ಹೇಗೆ ಕನ್ವರ್ಟ್ ಮಾಡೋದು ಅಂತ ಕೇಳಿದಾರಲ್ವಾ. ನೋಡಿ, ನನ್ನ ಹತ್ರ CaSO4 2 H2O ಇದೆ. ಅದನ್ನ ನಾನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಿ ಕನ್ವರ್ಟ್ ಮಾಡೋದು ಹೆಂಗೆ ಅಂದ್ರೆ, ಉಷ್ಣತೆಯನ್ನ ಕೊಡ್ತೀನಿ, ಕಾಯಿಸ್ತೀನಿ. ಅವಾಗ CaSO4 1/2 H2O ಹೀಗೆ ನಾನು ಕನ್ವರ್ಟ್ ಮಾಡ್ತೀನಿ. ರಾಸಾಯನಿಕವಾಗಿ ಭಿನ್ನ ಯಾಕೆ ಅಂದ್ರೆ, ಇದರಲ್ಲಿ 2 H2O ಇದೆ, ಇಲ್ಲೇನು ಹೆಮಿಹೈಡ್ರೈಡ್ ಅರ್ಧ H2O ಇದೆ. ಅರ್ಥ ಆಗ್ತಿದ್ಯಾ? ಒಂದೇ ಒಂದು ನೀರಿನ ಅಣುವನ್ನ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹೊಂದಿದೆ. ಜಿಪ್ಸಮ್ ಏನು 2 ಅಣುವನ್ನ ಹೊಂದಿರುತ್ತೆ. ಜಿಪ್ಸಮ್ ಅನ್ನ ಕಾಯಿಸಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಮಾಡ್ತೀವಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ಗೆ ನಾವು ಮಾಯಿಶ್ಚರ್ ಅನ್ನು ಯಾವಾಗ ಕೊಡ್ತೀವೋ ಅವಾಗ ಏನಾಗುತ್ತೆ, ಜಿಪ್ಸಮ್ ಆಗಿ ಬದಲಾವಣೆ ಆಗುತ್ತೆ, ಪರಸ್ಪರ ವರ್ತಿಸುತ್ತೆ. ಅರ್ಥ ಆಗ್ತಿದ್ಯಾ? ಸರಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಜಿಪ್ಸಮ್ ಮತ್ತೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್. CaSO4 2H2O ಇರೋದು, CaSO4 12H2O ಹೆಮಿಹೈಡ್ರೈಡ್ ಅಂತ ಕರಿತೀವಿ. ಮಕ್ಕಳೇ, ಇದು ಬರೀ ನಿಮ್ಮ SSLC ಅಂತಲ್ಲ, ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೋದ್ರೂ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತೆ ಜಿಪ್ಸಮ್ಮಿನ ಅಪ್ಲಿಕೇಶನ್ ಅನ್ನ ಕೇಳೇ ಕೇಳ್ತಾರೆ.
ತುಂಬಾ ಉಪಯುಕ್ತವಾದ ಮಾಹಿತಿ ಇದು. ಜಿಪ್ಸಮ್ ಇರೋದನ್ನ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎರಡರ ಡಿಫರೆನ್ಸ್ ನಿಮ್ಗೆ ಗೊತ್ತಿರಬೇಕು. ಅರ್ಥ ಆಯ್ತಾ? ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದು ಒಂದು ಫೇವ್ರೆಟ್ ಕ್ವಶನ್ ಆಗಿರುತ್ತೆ ಅವತ್ತು. ನೋಡಿ, ಜಿಪ್ಸಮ್ ಇರೋದೇನಾಯ್ತು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಿ ಕನ್ವರ್ಟ್ ಆಯ್ತು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ನಾನು. ಶುಷ್ಕ HCl ಶುಷ್ಕ ಲಿಟ್ಮಸ್ ಕಾಗದದ ಬಣ್ಣ ಬದಲಾಯಿಸುವುದಿಲ್ಲ ಏಕೆ ಅಂತ. ಓಕೆ, ಯಾವುದೇ ಆಮ್ಲ ಶುಷ್ಕ ಸ್ಥಿತಿಯಲ್ಲಿದ್ರೆ, ಯಾವಾಗ ಈಗ HCl ನಮ್ಗೆ ಕ್ರಿಸ್ಟಲ್ ಇದೆ ಅಂತ ಅನ್ಕೊಳ್ಳಿ, ಒಂದ್ರಲ್ಲಿ ನೀರಿದೆ, ನೀರು ಆಮ್ಲವು ಜಲೀಯ ಸ್ಥಿತಿಯಲ್ಲಿರೋದೊಂದು, ಇನ್ನೊಂದು ಆಮ್ಲ ಏನಿರುತ್ತೆ ಹೇಳಿ, ಶುಷ್ಕವಾಗಿದೆ ಅಂದ್ರೆ ಕ್ರಿಸ್ಟಲ್ ತರ ಇದೆ ಅಂತ ಅನ್ಕೊಳ್ಳಿ. ಈ ಕ್ರಿಸ್ಟಲ್ ತರ ಇರೋದಕ್ಕೆ ಲಿಟ್ಮಸ್ ಪೇಪರ್ ಇಟ್ರೆ ಏನಾಗುತ್ತೆ? ಏನೂ ಆಗದೇ ಇಲ್ಲ. ಯಾಕಂದ್ರೆ ಲಿಟ್ಮಸ್ ಪೇಪರ್ ಒದ್ದೆ ಆಗ್ಬೇಕು. ಒದ್ದೆ ಆದಾಗ ಮಾತ್ರ ಅದರ ಬಣ್ಣ ಬದಲಾಗುತ್ತೆ. ಆ ಶುಷ್ಕ ಸ್ಥಿತಿಯಲ್ಲಿ ಮಾತ್ರ ಅದು ಆಮ್ಲೀಯ ಗುಣನ ಪ್ರದರ್ಶಿಸುತ್ತೆ. ಯಾಕೆ ಅಂತ ನೋಡಿ, ಯಾವಾಗ ಕ್ರಿಸ್ಟಲ್ ತರ ಇದೆಯಲ್ಲ ಅದು HCl ಆಗೇ ಇರುತ್ತೆ. ಕ್ರಿಸ್ಟಲ್ ಇತ್ತು ಅಂದ್ರೆ ಸಪೋಸ್, ಈಗ HCl ಇರೋದು H+ ಮತ್ತೆ Cl- ಅಯಾನುಗಳಾಗಿ ವಿಯೋಜನೆಗೊಂಡಿರುತ್ತಲ್ಲ. ನಮ್ಗೆ ಗೊತ್ತಲ್ಲ ಪ್ರಬಲ ಆಮ್ಲ ಅಂದ್ರೆ ಏನು ಅಂತ ನಮ್ಗೆ ಗೊತ್ತು. ವಿಯೋಜನೆಗೊಳ್ಬೇಕು, ಹೈಡ್ರೋಜನ್ ಅಯಾನು ಉತ್ಪತ್ತಿ ಆಗ್ಬೇಕು. ಈಗ ಯಾವುದೇ ಒಂದು ವಿಯೋಜನೆಗೊಂಡಿಗೆ H2SO4 ಇಲ್ಲಿ ವಿಯೋಜನೆಗೊಳ್ಬೇಕು, H+ ಮತ್ತೆ SO4 2- ಆಗಿ ಏನಾಗ್ಬೇಕು ಹೇಳಿ, ವಿಯೋಜನೆ ಆಗ್ಬೇಕು, ಅದು ಡಿವೈಡ್ ಆಗ್ಬೇಕು ಅಂತ. ಆದ್ರೆ ಯಾವಾಗ ಅದು ಶುಷ್ಕ ಸ್ಥಿತಿಯಲ್ಲಿ ನೀರಿಲ್ದೆ ಇರುತ್ತಲ್ಲ, ಅವಾಗ ಆತರ ವಿಯೋಜನೆ ಆಗದೇ ಇಲ್ಲ. ಅದ್ ಯಾವ ತರ ಇರ್ಬೇಕಾಯ್ತು ಹೇಳಿ, ಲವಣ ಸ್ಥಿತಿಯಲ್ಲಿ ಇರ್ಬೇಕಾಯ್ತು ಅಲ್ವಾ? ಅವಾಗ ಏನು ಗೊಳ್ಳೋದಿಲ್ಲ. ಹಾಗಾಗಿ ಲಿಟ್ಮಸ್ ಕಾಗದದ ಬಣ್ಣನೂ ಬದಲಾಯಿಸೋದಿಲ್ಲ. ಯಾವಾಗ ಅದಕ್ಕೊಂಚೂರು ನೀರನ್ನ ಆಡ್ ಮಾಡ್ತೀಯೋ, ಜಲೀಯ ಸ್ಥಿತಿಯಲ್ಲಿ ಇರುತ್ತೋ, ಅವಾಗ ಮಾತ್ರ ಏನ್ ಮಾಡುತ್ತೆ, ಅದು ಬಣ್ಣವನ್ನ ಬದಲಾಯಿಸುತ್ತದೆ. ಸರಿನಾ? ತಾಮ್ರದ ಸಲ್ಫೇಟ್ ಹರಳುಗಳನ್ನು ಒಂದು ಪ್ರನಾಳದಲ್ಲಿ ಹಾಯಿಸಿದಾಗ ಅದರ ಬಣ್ಣ ಬದಲಾವಣೆ ಆಗುತ್ತದೆ. ಈ ಕ್ರಿಯೆಯನ್ನ ಪ್ರನಾಳದ ಮೇಲ್ತುದಿಯಲ್ಲಿ ನೀರಿನ ಹನಿಗಳು ಕಾಣಿಸಿಕೊಳ್ಳುವುದಕ್ಕೆ, ಕಾಸಿದ ನಂತರ ದೊರೆಯುವ ಪದಾರ್ಥದ ಮೇಲೆ ಮತ್ತೆ ಕೆಲವು ಹನಿಗಳನ್ನ ಹಾಕಿದಾಗ ಯಾವ ಬದಲಾವಣೆ ಆಗುತ್ತೆ ಅಂತ. ಮಕ್ಕಳೇ, ನೀವು ತಾಮ್ರದ ಸಲ್ಫೇಟ್ ಅನ್ನ ನೋಡಿರ್ತೀರ ಅಲ್ವಾ? ಈ ತಾಮ್ರದ ಸಲ್ಫೇಟ್ ಏನಿದೆ, ಇದು ನೀಲಿ ಬಣ್ಣದ ಲವಣ ಆಗಿರುತ್ತೆ. ನೀಲಿ ಬಣ್ಣದ ಲವಣ ಆಗಿರುತ್ತೆ. ಈ ನೀಲಿ ಬಣ್ಣದ ಲವಣ ಏನಿರುತ್ತಲ್ಲ, CuSO4 H2O, ಸರಿನಾ? ಯಾವಾಗ ಈ ನೀಲಿ ಬಣ್ಣದ ಇದಕ್ಕೆ ನೀರಿರುತ್ತಲ್ಲ ಅದರ ಜೊತೆಗೆ, ಅವಾಗ ಅದು ನೀಲಿ ಬಣ್ಣದಲ್ಲಿ ಇರುತ್ತೆ. ಯಾವಾಗ ಈ ನೀರನ್ನ ನಾನು ಹೀಟ್ ಮಾಡ್ತೀನಲ್ಲ, ಕಾಯಿಸ್ತೀನಲ್ಲ, CuSO4ಗೆ H2O, ಯಾವಾಗ ಇದನ್ನ ಕಾಯಿಸಿದಾಗ CuSO4 ಸಿಗುತ್ತೆ ನನಗೆ. ಸರಿನಾ? ಬರೀ ಕಾಪರ್ ಸಲ್ಫೇಟ್, ತಾಮ್ರದ ಸಲ್ಫೇಟ್ ಸಿಗುತ್ತೆ. ಇದು ಸ್ಫಟಿಕೀಕರಣಗೊಂಡಿರುತ್ತಲ್ಲ, ಈ ಹರಳುಗಳು ಬಿಳಿ ಬಣ್ಣದ್ದಾಗಿರುತ್ತೆ, ಕಲರ್ಲೆಸ್ ಆಗಿರುತ್ತೆ, ಬಿಳಿ ಬಣ್ಣದ ಹರಳಾಗಿರುತ್ತೆ. ಈ ತಾಮ್ರದ ಸಲ್ಫೇಟ್ಗೆ ನೀಲಿ ಬಣ್ಣ ಬರಲು ಕಾರಣ ಯಾವ್ದು ಹೇಳಿ? ಈ H2O, ನೀರು. ಅರ್ಥ ಆಯ್ತಾ? ಅದೇ ನೀರನ್ನ ನೀರಿನ ಅಣುವನ್ನೇ ತೆಗೆದು ಬಿಟ್ರೆ ತಾಮ್ರದ ಸಲ್ಫೇಟಿನ ಮೂಲ ಬಣ್ಣ ಯಾವುದು? ಬಿಳಿ ಬಣ್ಣ ಆಗಿರುತ್ತೆ. ನಾನು ಅದಕ್ಕೆ ಮತ್ತೆ ಎಂತ ಮಾಡ್ತೀನಿ ಹೇಳಿ, 2 ಡ್ರಾಪ್ಸ್ ನೀರನ್ನ ಚಿಮುಕಿಸ್ತೀನಿ, 2 ಹನಿ ನೀರನ್ನ ಚಿಮುಕಿಸ್ಬಿಡ್ತೀನಿ. ಅವಾಗ ಮತ್ತೇನಾಯ್ತು ಹೇಳಿ, CuSO4 H2O ಆಯ್ತಲ್ವಾ? ಅವಾಗ ಏನಾಯ್ತು, ಮತ್ತೆ ಅದಕ್ಕೆ ನೀರ್ ಸಿಗ್ತಾ, ಅವಾಗ ಮತ್ತೆ ಅದೇನಾಗುತ್ತೆ, ಮತ್ತೆ ನೀರನ್ನ ತಗೊಳ್ಳೋದು, ಪುನಃ ನೀಲಿ ಬಣ್ಣಕ್ಕೆ ಬರುತ್ತೆ. ಮೊದಲನೇದಾಗಿ ತಾಮ್ರದ ಸಲ್ಫೇಟ್ ಅಲ್ಲಿ ನೀರಿದ್ದಾಗ ಮಾತ್ರ ನೀಲಿ ಬಣ್ಣದಲ್ಲಿ ಇರೋದು. ನನ್ ಕಾಯಿಸ್ಬಿಟ್ರೆ ಏನಾಯ್ತು, ಬಿಳಿ ಬಣ್ಣಕ್ಕಿರುತ್ತೆ. ಮತ್ತೆ ನಾನೇನ್ ಮಾಡ್ತೀನಿ, ಆ ಪ್ರನಾಳದ ಮೇಲ್ಗಡೆ ಚೂರು ನೀರನ್ನ ಹಾಕ್ತೀನಿ. ಆ ನೀರನ್ನ ಮತ್ತೆ ಏನ್ ಮಾಡ್ತು, ತಾಮ್ರದ ಸಲ್ಫೇಟ್ ಹೀರ್ಕೊಂಡು ಏನಾಯ್ತು, ಮತ್ತೆ CuSO4 H2O ಆಗಿ ಕನ್ವರ್ಟ್ ಆಯ್ತು. ನೀಲಿ ಬಣ್ಣದ ಹರಳು ಏನಾಗುತ್ತೆ, ಫಸ್ಟ್ ಒನ್ನಿಗೆ ಬಿಳಿ ಬಣ್ಣಕ್ಕೆ ತಿರುಗುತ್ತೆ. ಕಾಯಿಸಿದಾಗ ಮೇಲ್ತುದಿಯಲ್ಲಿ ಕಾಣಿಸ್ಕೊಳ್ಳುತ್ತೆ ಸ್ಫಟಿಕೀಕರಣಗೊಂಡಾಗ. ಅದಕ್ಕೆ ಏನ್ ಮಾಡ್ತೀವಿ, ಒಂಚೂರು ನೀರ್ ಹಾಕಿದಾಗ ಮತ್ತೆ ನೀಲಿ ಬಣ್ಣಕ್ಕೆ ಬರುತ್ತೆ. ಸರಿನಾ? ಮುಂದಿನ ಪ್ರಶ್ನೆ. ಆಮ್ಲ ಮತ್ತು ಪ್ರತ್ಯಾಮ್ಲದ ನಡುವೆ ವ್ಯತ್ಯಾಸವನ್ನ ತಿಳಿಸಿ ಅಂತ ಕೊಟ್ಟಿದ್ದಾರೆ. 2 ವ್ಯತ್ಯಾಸ ಕೇಳಬಹುದು. ಮೊದಲನೇದು, ಆಮ್ಲಕ್ಕೆ ಹುಳಿ ರುಚಿ ಇರುತ್ತೆ. ಹೌದಾ? ಎಲ್ಲ ಆಮ್ಲಗಳೇನು ಹುಳಿಯಾಗಿರುತ್ತೆ ಅಂತ. ಪ್ರತ್ಯಾಮ್ಲಗಳೇನಿರುತ್ತೆ, ಕಹಿ ರುಚಿಯನ್ನ ಹೊಂದಿರುತ್ತದೆ. ನೀಲಿ ಲಿಟ್ಮಸ್ ಅನ್ನ ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ, ಮತ್ತೆ ಪ್ರತ್ಯಾಮ್ಲವನ್ನ ಬೇಸನ್ನ ತಟಸ್ಥಗೊಳಿಸುತ್ತದೆ. ಇದು ಕೆಂಪು ಲಿಟ್ಮಸ್ ಅನ್ನ
ನೀಲಿ ಬಣ್ಣಕ್ಕೆ ತಿರುಗಿಸ್ತದೆ. ನೀವು ಯಾವುದಾದ್ರೂ ಒಂದನ್ನ ಕಲ್ತ್ಕೊಂಡಿದ್ರೆ, ಆಮ್ಲದ ಗುಣವನ್ನ ಕಲ್ತ್ಕೊಂಡ್ರೆ ಅದರದ್ದು ಅಪೋಸಿಟ್ ವಿರುದ್ಧವಾಗಿ ಪ್ರತ್ಯಾಮ್ಲದ ಗುಣವನ್ನ ಬರಿಬಹುದು. ಹುಳಿ ರುಚಿ ಇರುತ್ತೆ, ಇದಕ್ಕೆ ಕಹಿ ರುಚಿ ಇರುತ್ತೆ. ನೀಲಿ ಲಿಟ್ಮಸ್ ಅನ್ನ ಕೆಂಪು ಬಣ್ಣಕ್ಕೆ ತಿರುಗಿಸೋರು ಯಾರು? ಅವರೆಲ್ಲ ಆಮ್ಲ. ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ತಿರುಗಿಸಿದ ಯಾವುದು? ಪ್ರತ್ಯಾಮ್ಲ. ಇದು ಯಾವಾಗ ನೀರಿನ ಜೊತೆ ನೀರನ್ನ ಹಾಕ್ತಿವಲ್ಲ ಅವಾಗ H+ ಅಯಾನ್ ಆಗಿ ಕನ್ವರ್ಟ್ ಆಗುತ್ತೆ. HCl ಇದ್ರೆ H+ ಅಯಾನ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ನೋಡಿ NaOH ಇದ್ರೆ Na+OH- ಆಗಿ ಕನ್ವರ್ಟ್ ಆಗುತ್ತೆ. ಸರಿನಾ? HCl ಆಗುತ್ತೆ, ಇದು NaOH ಆಗುತ್ತೆ. ಓಕೆನಾ? ಸರಿ. ನೀಲಿ ಲಿಟ್ಮಸ್ ಅನ್ನ ಕೆಂಪು ಬಣ್ಣಕ್ಕೆ ತಿರುಗಿಸುತ್ತೆ, ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ತಿರುಗಿಸುತ್ತೆ, ಮತ್ತೇನು H+ ಅಯಾನ್ ಅನ್ನ ಬಿಡುಗಡೆ ಮಾಡುತ್ತೆ, OH- ಅಯಾನ್ ಅನ್ನ ಬಿಡುಗಡೆ ಮಾಡುತ್ತದೆ. ಇದು ಆಮ್ಲ ಮತ್ತೆ ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸವಾಗಿದೆ. ಮಕ್ಕಳೇ, ಇವತ್ತು ನಾವ್ ಏನೇನನ್ನ ಕಲ್ತ್ವಿ ಹೇಳಿ? ಒಂದ್ಸಲ ಬ್ರೀಫ್ ಆಗಿ ನೋಡಿದ್ರೆ 2 ಮತ್ತು 3 ಅಂಕದ ಪ್ರಶ್ನೆಗಳನ್ನ ನಾವು ಇವತ್ತು ವಿವರಣಾತ್ಮಕವಾಗಿ ಕಲ್ತ್ವಿ. ಆಮ್ಲ ಅಂದ್ರೆ ಏನು, ಪ್ರತ್ಯಾಮ್ಲ ಅಂದ್ರೆ ಏನು, pH ಅಂದ್ರೆ ಏನು, ಆಮ್ಲ ಮತ್ತೆ ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸ ಯಾವ್ಯಾವ್ದು, ಜಿಪ್ಸಮ್ ಮತ್ತೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಡುವೆ ಹೇಗೆ ಕನ್ವರ್ಟ್ ಮಾಡ್ಕೊಂಡು ಹೋಗ್ತೀವಿ, ಅವೆರಡನ್ನೂ ಹೇಗೆ ಒಂದನ್ನ ಇನ್ನೊಂದಕ್ಕೆ ಹೇಗೆ ಕನ್ವರ್ಟ್ ಮಾಡ್ಬೋದು ಅಲ್ವಾ? ಇನ್ನೊಂದು ಬ್ಲೀಚಿಂಗ್ ಪೌಡರ್ ಏನು, ಅದರ ಉಪಯೋಗ ಏನು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದ್ರೆ ಏನು, ಅದರ ಉಪಯೋಗ ಯಾವುದು, ಅದರ ಅಣುಸೂತ್ರಗಳು ಯಾವ್ಯಾವ್ದು, ಇವೆಲ್ಲವನ್ನ ನಾವು ಕಲ್ತೀವಿ. ಮತ್ತೆ ಪ್ರಬಲ ಆಮ್ಲ ಮತ್ತೆ ದುರ್ಬಲ ಆಮ್ಲ ಅಂತ ಯಾಕೆ ಹೇಳ್ತಾರೆ, ಅದಕ್ಕೆ ಎರಡಕ್ಕೆ ಎಕ್ಸಾಂಪಲ್ ಯಾವುದು? ಹೈಡ್ರೋಕ್ಲೋರಿಕ್ ಆಮ್ಲವನ್ನೇ ಯಾಕೆ ಪ್ರಬಲ ಆಮ್ಲ ಅಂತೀವಿ, ಅಸಿಟಿಕ್ ಆಮ್ಲವನ್ನ ಯಾಕೆ ದುರ್ಬಲ ಆಮ್ಲ ಅಂತ ಕರಿತೀವಿ? ಈ ಎಲ್ಲ ವ್ಯತ್ಯಾಸಗಳನ್ನ ಇವೆಲ್ಲವನ್ನ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ನೀವು ಯಾವಾಗ ಆಮ್ಲ ಮತ್ತೆ ಪ್ರತ್ಯಾಮ್ಲವನ್ನ ಓದ್ತಿರೋ ಮೊದಲನೇದಾಗಿ ಈ ಎಲ್ಲ ಪ್ರಶ್ನೆಗಳು ಏನಿದೆಯಲ್ಲ, ನಾನು ಇವತ್ತು ಬಿಡಿಸಿರುವಂತಹ ಪ್ರಶ್ನೆಗಳು, ಇವೆಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತಹ ಪ್ರಶ್ನೆಗಳು. ಇವೆಲ್ಲವನ್ನ ನಾನು ವಿವರಣಾತ್ಮಕವಾಗಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ವಿವರಿಸಿ ಉತ್ತರಗಳನ್ನ ಕೊಟ್ಟಿದ್ದೀನಿ. ಸರಿನಾ? ಹಾಗಾಗಿ ಇವೆಲ್ಲವನ್ನ ನೋಡ್ಕೊಂಡ್ರೆ ನಿಮ್ಗೆ ಆಮ್ಲ ಮತ್ತೆ ಪ್ರತ್ಯಾಮ್ಲ ಪ್ರಶ್ನೆ ಉತ್ತರಗಳನ್ನ ನೋಡ್ಕೊಂಡ್ರೆ ನಿಮ್ಗೆ ಅದು ಈಸಿ ಆಗುತ್ತೆ. ಸರಿನಾ? ಥ್ಯಾಂಕ್ ಯು.